ಎಲ್ಲ ಜ್ಞಾನ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ಅನಂತ ಜ್ಞಾನ ಜ್ಯೋತಿ ತಂಡದ 8ನೇ ಅಧಿವೇಶನದ ಪಾರ್ಟ್ 2 ಆ ಅಧಿವೇಶನ ನಡೀತಾ ಇದೆ. ಮೊದಲು ನಾವು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಇವತ್ತು ಪ್ರಕ್ರಿಯೆಗಳ ಬಗ್ಗೆನೆ ಈ ಅಧಿವೇಶನ ನಡೀತಾ ಇದೆ. ಇದರಲ್ಲಿ ಅಧಿವೇಶನದಲ್ಲಿ ಇಬ್ಬಿಬ್ರು ಜ್ಞಾನ ಜ್ಯೋತಿಗಳನ್ನ ಒಂದು ಗ್ರೂಪ್ ಮಾಡಿದೀವಿ. ಆ ಇಬ್ಬಿಬ್ರು ಸೇರ್ಕೊಂಡು ಅಥವಾ ಸೆಪರೇಟ್ ಆಗಿ ಅವರು ಅವರ ಪ್ರಕ್ರಿಯೆನ ಒಂದು ಚಿಕ್ಕ ನಾಟಕದ ರೂಪದಲ್ಲಿ ಪ್ರಸ್ತುತಪಡಿಸ್ತಾರೆ. ಒಬ್ಬೊಬ್ಬರಿಗೆ 6 ನಿಮಿಷ ಇರುತ್ತೆ. ಈಗ ಮೊದಲನೇದಾಗಿ ಉಮಾ ಶ್ರೀನಿವಾಸ ಮೂರ್ತಿ ಶಾಸ್ತ್ರ ಪ್ರಮಾಣ ಪ್ರಕ್ರಿಯೆ, ನಳಿನಿ ಮೋಕ್ಷ ಅಭ್ಯುದಯ ಪ್ರಕ್ರಿಯೆ. ಈಗ ಫಸ್ಟ್ ನಾವ್ ಸ್ಟಾರ್ಟ್ ಮಾಡ್ಬೇಕಾ? ನಾವ್ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅವ್ರದ್ ಮಾಡ್ಕೊಂಡು ಆಮೇಲೆ ನಾವ್ ಮಾಡ್ಕೊಂಡಿದ್ವಿ. ಅಲ್ಲ, ಯಾರಾದ್ರೂ ಮಾಡ್ಬೋದು. ಹೇಗ್ ಮಾಡ್ಕೊಂಡಿದ್ದೀರೋ ಹಾಗೆ ಮಾಡ್ಕೊಳ್ಳಿ. ಒಂದ್ ನಿಮಿಷ. ನಾನೇ ಸಮಯ ನೋಡ್ಕೋತೀನಿ. ಉಮಾ ಮ್ಯೂಟ್ ಆನ್ ಮಾಡ್ಕೊಳ್ಳಿ. ಮ್ಯೂಟ್ ಏನ್ ಮಾಡಿಲ್ಲಪ್ಪ. ಇಲ್ಲ, ಅವ್ರು ಮಾಡ್ಕೊಂಡಿದ್ದಾರೆ, ಕಾಣ್ತಾ ಇದೆಯಲ್ಲ. ಅವರಾ? ಓಕೆ. ಕಾಲ್ ಬಂತು. ಇದು ತೆಕ್ಕೊಡು. ಶುರು ಮಾಡ್ತೀರಾ? ಸಮಯ ಶುರು ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಏನೇಳು ಪತ್ತೆನೇ ಇಲ್ಲ. ಪಾರ್ಟಿ ಶಾಪಿಂಗ್ ಅಂತ ಇದ್ದೋರು ಎಲ್ಲ ಬಿಟ್ಟು ಗುರುಗಳು ಆಶ್ರಮ ಅಂತ ಹೋಗ್ತಾ ಇದ್ದೀರಾ ಅಂತ ತಿಳಿತು. ಹೌದು ಉಮಾ, ವಿಷಯ ವಸ್ತುಗಳಲ್ಲಿ ಸಂತೋಷ ಸಿಕ್ಕಲ್ಲ ಅಂತ ಅರಿವಾಯ್ತು. ಅಲ್ಲಿ ಗುರುಗಳು ಧ್ಯಾನ ಮೋಕ್ಷ ಅಂತ ಏನೇನೋ ಹೇಳ್ತಾ ಇದ್ರು. ನಿಮ್ಗೇನಾದ್ರು ಗೊತ್ತಾ? ಮೋಕ್ಷನಾ? ನಂಗದ್ರ ಮ್ಯಾನುಫ್ಯಾಕ್ಚರರೇ ಗೊತ್ತು. ಅದ್ರ ಸುವಾಸನೆ ತಗೊಂಡ್ರೆ ಮೋಕ್ಷಾನಂದ. ಆಹಾ, ಆನಂದವೇ ಆನಂದ. ನಿಮ್ಗೆ ಧ್ಯಾನದ ಬಗ್ಗೆ ಏನಾದ್ರು ಗೊತ್ತಾ? ಧ್ಯಾನನಾ? ಬಂದಾಶ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಗುರುಗಳನ್ನ ಕೇಳ್ದೆ, ಧ್ಯಾನ ಮಾಡಿದ್ರೆ ಮೋಕ್ಷ ಸಿಗತ್ತಾ ಅಂತ.
ಅದಕ್ಕೆ ಅಲ್ಲಿ ಇರೋರೆಲ್ಲ ಗುಳ್ಳಂತ ನಕ್ಬಿಡದ. ತುಂಬಾ ಅವಮಾನ ಆಗೋಯ್ತು, ತಲೆ ತುಗಿಸ್ಕೊಂಡ್ ಬಂದ್ಬಿಟ್ಟೆ ನಾನು. ಉಮಾ, ನೀವು ತಪ್ಪರ್ಥ ಮಾಡ್ಕೊಂಡಿದ್ದೀರಾ. ಮೋಕ್ಷ ಅಂದ್ರೆ ಅಗರಬತ್ತಿ ಅಲ್ಲ, ಹಾಗೆ ಅದು ಬಂಧಾಶ್ರಮನೂ ಅಲ್ಲ, ಅದು ಒಂದಾಶ್ರಮ. ಅಂದ್ರೆ ಒಂದ್ ಮಾಡೋದು. ದೇಹ, ಮನಸ್ಸು, ಬುದ್ಧಿ, ನಾನು, ನನ್ನದು ಅಂದ್ರೆ ಬಂಧ, ಭ್ರಮೆ. ಅದನ್ ಬಿಟ್ರೆ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಹಾಮ, ವಿದ್ಯಾರಣ್ಯ ತೀರ್ಥರು ಪಂಚದಶಿಯಲ್ಲಿ ಬ್ರಹ್ಮ ಆಗೋದಕ್ಕೆ 7 ಹಂತಗಳನ್ನ ಹೇಳಿದ್ದಾರೆ. ಅದು ಯಾವ್ಯಾವ್ದಪ್ಪ 7 ಹಂತಗಳು ಅಂದ್ರೆ ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ದುಃಖ ನಿವೃತ್ತಿ, ಮತ್ತೆ ಆನಂದ, ತೃಪ್ತಿ ಅಂತ ಹೇಳಿದ್ದಾರೆ. ಸೊ ಅವರು ಒಂದು ಗುರುಗಳ ಕಥೆ ಒಬ್ಬ ಹೇಳಿದ್ದಾರೆ, ದಶಮಹಾತ್ವಮಸಿ ಅಂತ ಫೇಮಸ್ ಕಥೆ ಇದು. ಒಬ್ಬ ಗುರುಗಳು ಅವ್ರು ತಮ್ಮ 10 ಜನ ಶಿಷ್ಯರನ್ನ ವಿಹಾರಕ್ಕೆ ಕಳಿಸ್ತಾರಂತೆ. ನದಿ ದಾಟಿ ಹೋಗ್ಬೇಕಾಗಿರತ್ತೆ. ಆವಾಗ ಅವರು ಪ್ರವಾಹ ಬಂದ್ಬಿಡತ್ತೆ. ತೇಲ್ಕೊಂಡು ಮಾಲ್ಕೊಂಡು 10 ಜನ ಹುಡುಗರು ಹೋಗ್ತಾರೆ. ಆಮೇಲೆ ಅಲ್ಲಿ ಹೋದ ತಕ್ಷಣ ಎಣಿಸ್ಕೋತಾರೆ, 1 2 3 4 9 ಜನ ಇರ್ತಾರೆ ಅವರು. ಆವಾಗ 10ನೇವ್ನು ಇಲ್ವಲ್ಲ ಅಂತ ಅಳಕ್ ಶುರು ಮಾಡ್ಬಿಡ್ತಾರೆ ಅವರು. ಸೊ ಈ ಅಜ್ಞಾನ ಏನ್ ಗೊತ್ತಾ? ಆಮೇಲೆ ಒಬ್ರು ಬರ್ತಾರೆ, ಗುರುಗಳು ಬರ್ತಾರೆ, ಬಂದು ಯಾಕಪ್ಪ ಅಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಒಂದು ಮಿಸ್ಸಿಂಗು, ನೀವು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಣಿಸ್ತಾರೆ. 10 ಜನ ಅಲ್ಲಿ ಸರಿಯಾಗಿರ್ತಾರೆ, 1 2 3 4 ಅಂತ. ಅಬ್ಬಾ, ಈಗ ನೋಡಿ 10 ಜನನು ಇದ್ದಾರೆ. ಸೊ ನಮಗ್ ಬಂದಿರೋ ಅಜ್ಞಾನ ಯಾವುದು? 10ನೇವನು ಯಾರು ಅಂತ. ಆವರಣ ಏನು? ಇಲ್ಲಿ ಮಿಸ್ಸಿಂಗು, ಕಳೆದೋಗಿದ್ದಾನೆ ಅಂತ. ವಿಕ್ಷೇಪ ಏನು? ಮುಳುಗ್ಬಿಟ್ಟ ಅಂತ. ಪರೋಕ್ಷ ಜ್ಞಾನ ಯಾವುದು? ಮುಳುಗಿಲ್ಲ. ದಶಮತ್ವಮಸಿ ಅಂತ ಅಪರೋಕ್ಷ ಜ್ಞಾನ ಬಂತು ಇವಾಗ ಗುರುಗಳು ಹೇಳದ್ಮೇಲೆ. ಓ, ನಾನೇ 10ನೇವನು, ನಾನೇ ಅಂತ. ಯಾವಾಗ ದುಃಖ ನಿವೃತ್ತಿ ಆಯ್ತು. ದುಃಖ ನಿವೃತ್ತಿ ಆದ ತಕ್ಷಣ ನಮಗ್ ಸಿಗೋದೇನು? ಆನಂದ. ಅದೇ ತರ ನಾವು ನಮ್ಮ ಜೀವನದಲ್ಲಿ ಏನ್ ಮಾಡ್ತಾ ಇದೀವಿ? ಕೀ ಇಡ್ತೀವಿ, ಕೀ ಎಲ್ಲೋ ಇಡ್ತೀವಿ. ಕನ್ನಡಕ ಎಲ್ಲೋ ಇಡ್ತೀವಿ, ಕನ್ನಡಕ ಹುಡುಕ್ತಿವಿ. ಅದೇ ತರ ಹುಡ್ಕೊಂಡ್ ಹೋಗ್ತೀವಿ. ಈ ಜೀವ ಸಂಸಾರದಲ್ಲಿ ಬಂದಿದೀವಿ. ನಾನ್ ಯಾರು ಅಂತ ನಾವು ತಿಳ್ಕೊಳ್ಬೇಕು. ಅಜ್ಞಾನ ಏನು? ನಮ್ಮ ಸ್ವರೂಪ ಜ್ಞಾನನೇ ನಮಗ್ ಗೊತ್ತಿಲ್ಲ. ದೇಹ, ಮನಸ್ಸು, ಬುದ್ಧಿ ಅನ್ನೋದೇ ಸಂಸಾರ. ಯಾವಾಗ ನಾವು ನಾನು ಯಾರು ಅಂತ ತಿಳ್ಕೊಳಕ್ ಶುರು ಮಾಡ್ತೀವಲ್ವಾ, ಆವಾಗ್ಲೇನೆ ನಮ್ಮ ಜೀವನದಲ್ಲಿ ಗುರುಗಳು ಬರ್ತಾರೆ. ಗುರುಗಳು ಬಂದು ಹೇಳ್ತಾರೆ, ಗುರುಗಳು ಯಾಕಮ್ಮ ಏನ್ ಹುಡುಕ್ತಾ ಇದೀಯ ನೀನು ಅಂತ. ನಾನ್ ಹೇಳ್ತೀನಿ, ಇಲ್ಲ ಗುರುಜಿ, ನಾನು ನನ್ನ ಕೀ ಎಲ್ಲೋ ಕಳ್ಕೊಂಡ್ಬಿಟ್ಟಿದೀನಿ, ಕೀ ಕಳೆದೋಗಿದೆ ನಂದು, ಹೆಂಗಪ್ಪ ಹುಡ್ಕೋದು? ಹುಡುಕ್ತಾ ಇದ್ದೀನಿ, ಕೀನೇ ಸಿಗ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಅವರು ಇಲ್ಲಿ ಮನೆಯಲ್ಲಿ ಕಳ್ಕೊಂಡಿರ್ತೀನಿ, ಆಮೇಲೆ ಅಲ್ಲಿ ಗುರುಜಿ ಆಶ್ರಮಕ್ಕೆ ಹೋಗುತ್ತೀನಿ ನಾನು. ಅಲ್ಲಿ ಗುರುಜಿ ತೆಗೆದು ಕೊಡ್ತಾರೆ ನನ್ಗೆ ಕೀ. ಏನು? ಮನೇಲಿ ಕಳ್ಕೊಂಡಿರೋದು ಅಲ್ಲಿ ಸಿಕ್ಕತ್ತಾ? ಅದೇ ನಮ್ಮ ಅಜ್ಞಾನ. ಕಳೆದೋಗಿ ಎಲ್ಲೋ ಕಳೆದೋದ್ರೆ ಎಲ್ಲೋ ಹುಡುಕ್ತಾ ಇರ್ತೀವಿ ಜೀವನದಲ್ಲಿ. ಹುಡ್ಕೋದ್ ಬಿಟ್ಟು ಏನೂ ಇಲ್ಲ. ತಗೊಳ್ಳಿ ಕೀ ಅಂದ್ಬಿಟ್ಟು ಗುರುಜಿ ನಮ್ ಕೈಲಿ ಕೊಡ್ತಾರೆ. ಆವಾಗ ನಮ್ಗೆ ಸಿಕ್ಕದ ಚಾನ್ಸ್. ಅದೇ ಖುಷಿ ಅಂದ್ರೆ ಖುಷಿ. ಸಿಕ್ತಲ್ಲ ಕಳೆದೋಗಿರೋದು. ಹಂಗೆ ನಾವು ಪ್ರತಿಯೊಂದನ್ನು ಈ ಪ್ರಪಂಚದಲ್ಲಿ ಹುಡುಕ್ತಾ ಇದೀವಿ. ಸೊ ಆನಂದ ನಮ್ಗೆ ಇವಾಗ ಸಿಕ್ತು. ಯಾಕೆ? ನಮಗ್ ಸಿಗೋದು ಸಿಕ್ಬಿಡ್ತಲ್ವಾ. ಬ್ರಹ್ಮ ಯಾರು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಅದು ಸಿಕ್ತು ನಮ್ಗೆ. ಸೊ ನೆಕ್ಸ್ಟ್, ಉಮಾ, ನೀವು ಆಶ್ರಮದಿಂದ ಬಂದೆ ಅಂತ ಹೇಳಿದ್ರಲ್ಲ, ಆಮೇಲೆ ಹೋಗ್ಲಿಲ್ವಾ? ಬಿಡ್ತೀನಾ? ಹೋಗಿದ್ದೆ. ಪ್ರೀತಿನ್ ಕರೆದು ಈ ಧ್ಯಾನ, ಮೋಕ್ಷ ಎಲ್ಲ ಅರ್ಥ ಆಗ್ಬೇಕಾದ್ರೆ ಮೊದ್ಲು ನೀನು ಜ್ಞಾನ ಪಡ್ಕೋ. ಗುರು ಹೇಳಿದ್ನ ಶ್ರದ್ಧೆ ಭಕ್ತಿಯಿಂದ ಕೇಳ್ಕೋ. ಅದಕ್ಕೆ ವಿವೇಕ, ವೈರಾಗ್ಯ, ಷಡ್ ಸಂಪತ್ತಿ ಎಲ್ಲ ಪಡ್ಕೋ. ಶ್ರವಣ ಮನನ ನಿಧಿಧ್ಯಾಸ ಮಾಡು.
ಇದಕ್ ನಿಂಗೆ ಶ್ರುತಿ ಸ್ಮೃತಿಗಳೆಲ್ಲ ಸಹಾಯ ಮಾಡತ್ತೆ. ಇದನ್ನೇ ಆಪ್ತ ವಾಕ್ಯ ಅಂತಾರೆ ಅಂತ ಹೇಳಿ ಉಪನಿಷತ್ ಮಹಾವಾಕ್ಯಗಳಿದೆಯಲ್ಲ ಅದೆಲ್ಲ ಬಿಡಿಸಿ ಬಿಡಿಸಿ ತಿಳಿಸ್ಕೊಟ್ರು. ನನ್ಗೆ ಈಗ ಪೂರ್ಣ ಜ್ಞಾನ ಬಂದಿದೆ. ನಾನು ತುಂಬಾ ಸಂತೋಷವಾಗಿದ್ದೀನಿ. ಉಮಾ, ಏನು ಕಣ್ ಬಿಡ್ತಾ ಇದ್ದೀರಲ್ಲ, ಏನಾಯ್ತು? ನಳಿನ, ಹ, ಎಲ್ರು ಕೆಂಪಿಗೆ ಕಾಣಿಸ್ತಾ ಇದ್ದೀರ ನನ್ಗೆ. ಹೌದಾ? ಏನಾಯ್ತು? ನೀವೆಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಎಲ್ಲ ಕೆಂಪಟ್ಟೆ ಹಾಕೊಂಡ್ ಬಂದಿದ್ದೀರಾ? ಎಲ್ಲ ಇಷ್ಟೊಂದು ಕೆಂಪು ಕಾಣಿಸ್ತಾ ಇದ್ದೀರಲ್ಲ. ಹಾ ಉಮಾ, ಕಾಮಾಲೆ ಕಣ್ಗೆ ಕಾಣೋದೆಲ್ಲ ಹಳದಿ ಅಂತಾರಲ್ಲ, ಹಾಗಾಗಿದೆ. ಮೊದ್ಲು ನಿಮ್ ಆ ಕೆಂಪು ಕನ್ನಡಕ ತೆಗ್ದು ನಿಮ್ ಮಾಮೂಲಿ ಕನ್ನಡಕ ಹಾಕೊಳ್ಳಿ, ಎಲ್ಲ ಸರಿಗ ಕಾಣಿಸುತ್ತ ಅವಾಗ. ಆಹಾ, ನಂಬಿಟ್ರ? ಯದ್ಭಾವಂ ತದ್ಭವತಿ, ಇದಕ್ಕೆ ಅಧ್ಯಾಸ ಅಂತ. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಈಗ ಒಂದ್ ಕೆಲ್ಸ ಮಾಡೋಣ. ಈಗ ನಾವಿಬ್ರು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದಾರಲ್ಲ ಗುರುಗಳು, ಅದನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅಂತ ಹೇಳಿ ನೀವೊಂದ್ 2 ಪ್ರಶ್ನೆ ಕೇಳಿ, ನಾನೊಂದ್ 2 ಪ್ರಶ್ನೆ ಕೇಳ್ತೀನಿ. ಅದ್ರ ಮುಖಾಂತರ ನಾವ್ ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅಂತ ತಿಳಿಕೊಳ್ಳೋಣ. ಹೌದಮ್ಮ. ಉಮಾ, ನಿರಯವ ಬ್ರಹ್ಮನಲ್ಲಿ ಅವಯವವುಳ್ಳ ಜಗತ್ತು ಹೇಗೆ ಸಾಧ್ಯ? ಹೇಗ್ ಸಾಧ್ಯ ಅಂದ್ರೆ, ಒಂದ್ ಮೋಟ್ ಮರದಲ್ಲಿ ಒಬ್ಬ ಪುರುಷ ನಂಗೆ ಕಾಣಿಸ್ತಾನಲ್ಲ ನನ್ ಭ್ರಮೆಯಿಂದ, ಹಾಗೆ. ಇನ್ನೊಂದು ಪ್ರಶ್ನೆ, ಅದ್ವೈತ ನಿರ್ವಿಕಾರ ಬ್ರಹ್ಮನಲ್ಲಿ ಚರಾಚರವಾದ ಜಗತ್ತು ಹೆಂಗ ಕಾಣಿಸುತ್ತೆ? ಅದ್ವೈತ ಯಾವ್ದು ಇಲ್ಲ ಅಲ್ಲಿ, ಆದ್ರೂ ಸಹಿತ ನಮ್ಗೆ ಜಗತ್ ಕಾಣಿಸ್ತದೆ. ಹೇಗೆ ಅಂದ್ರೆ, ಈ ಸಾಕ್ಷಿಯಲ್ಲಿ ತೋರೋ ಸ್ವಪ್ನದಂತೆ. ಅಂದ್ರೆ ಅದ್ವೈತ ಅಂದ್ರೆ ಬ್ರಹ್ಮ, ದ್ವೈತ ಅಂದ್ರೆ ಭ್ರಮ ಅಂತ. ಈಗ ನಾನು ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ. ಏನಂತಂದ್ರೆ, ಈ ಅಚಲವಾದ ಬ್ರಹ್ಮನಲ್ಲಿ ಈ ಚಲನಾತ್ಮಕ ಪ್ರಪಂಚ ಹೇಗ್ ಕಾಣಿಸ್ತಾ ಇದೆ? ಈಗ ಹಗ್ಗದಲ್ಲಿ ತೋರುವ ಹಾವನಂತೆ ರಜ್ಜು ಮತ್ತು ಸರ್ಪ, ಇದನ್ನೇ ಅಧ್ಯಾಸ ಅಪವಾದ ಅಂತಾರೆ. ಎಷ್ಟು ಸರಿ ಇದೆ ಅಲ್ವಾ? ಈಗ ಇನ್ನೊಂದು ಪ್ರಶ್ನೆ, ಸ್ವಯಂ ಪ್ರಕಾಶ ಬ್ರಹ್ಮನಲ್ಲಿ ಚರಾಚರ ಜಗತ್ತು ಹೇಗ್ ಕಾಣಿಸ್ತಾ ಇದೆ? ಮರುಭೂಮಿಯಲ್ಲಿ ತೋರುವ ಮರೀಚಿಕೆ ಅಂತೆ ಕಾಣಿಸ್ತಾ ಇದೆ. ಎಷ್ಟು ಸರಿಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ? ಹಾಗೆ ನಾವೀಗ ಈ ಜ್ಞಾನವನ್ನು ಕೊಟ್ಟ ನಮ್ಗೆ ಸದ್ಗುರುಗಳಿಗೆ ನಾವು ಅವ್ರದ್ದು ತಿಳಿಸ್ಕೊಟ್ಟ ಅಂತ ಮಹಾವಾಕ್ಯ, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ. ಆ ಸದ್ಗುರುವಿನ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಗುರುವಿನ ಗುಲಾಮನಾಗದ ತನಕ ಮುಕುತಿ. ಪೂರ್ತಿ ಹೇಳ್ಬಿಡಿ, ಇನ್ನೊಂದ್ ಸ್ವಲ್ಪ ಟೈಮ್ ಇದೆ ಅನ್ಸುತ್ತೆ. ಸರಿ, ಹೇಳಿ, ಹಾಡು ಪೂರ್ತಿ ಹೇಳೇ ಇಲ್ಲ. ನಳಿನಾಗ್ ಹೇಳಿ ಅಂತ ಅವ್ರು ಏನೋ ಇದ್ ಮಾಡ್ತಾ ಇದ್ದಾರೆ. ನಂಗೆ ಪೂರ ಬರಲ್ಲ, ಅದು ಅಷ್ಟೇ. ಟೈಮ್ ಇದೆ, ಎಷ್ಟು ಬರುತ್ತೆ ಹೇಳಿ. 9:49 ಆಯ್ತು ಅಷ್ಟೇ, ನಾನ್ ಇಬ್ರದ್ದು ಸೇರ್ಸಿ. ಇನ್ನೊಂದ್ ಯಾವ್ದಾರ ಕತೆ ಗೀತೆ ಹೇಳ್ಬೋದು ಬೇಕಾದ್ರೆ. ಓಕೆ, ಇಲ್ಲ ಶಾರ್ಟ್ ಟರ್ಮ್ ಹೋದ್ರೆ ಪರವಾಗಿಲ್ಲ ಬಿಡಿ. ಓಕೆ, ನೋ ಪ್ರಾಬ್ಲಮ್. ಸರಿ ಇದೆ. ನಾವು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಎಷ್ಟು ಇದಾಯ್ತೋ ಅಷ್ಟು ನಾವು ಹೇಳಿದೀವಿ ಅಂತ ನಾನು ಅನ್ಕೊಂತೀನಿ. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ಲೀಟ್ ಸಿಕ್ಕಿದೆ. ಬಿಕಾಸ್ ನನ್ಗೆ ಬ್ರಹ್ಮ ಅನ್ನೋದು ಚೆನ್ನಾಗಿ ಅರಿವು ಬಂದ್ಬಿಟ್ಟಿದೆ ಇವಾಗ. ಅಹಂ ಬ್ರಹ್ಮಾಸ್ಮಿ. ಇದಕ್ಕೆ ವಾಣಿಯವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಪ್ರಕ್ರಿಯೆಯಿಂದ ಹೋಗ್ತಾ ಈ ಕನ್ನಡಕಕ್ಕೆ ಅಂಟಿಸೋದು ತೆಗಿಯೋದು ಚೆನ್ನಾಗಿ ಹೇಳ್ಕೊಟ್ಬಿಟ್ರು. ಯಾವ ತರ ಪ್ಯಾಚ್ ಮಾಡು, ಯಾವ ತರ ತೆಗಿದ್ ನೋಡು.
ವಾಣಿ ಇವ್ರೆ ಅಂಟಸ್ಕೋ ಕಿತ್ತಾಕು. ಏನಿಲ್ಲ ವಾಣಿಜಿ. ಹಾ, ಚೆನ್ನಾಗ್ ಮಾಡಿದ್ರು ಇಬ್ರು. ಉಮಾ ನಳಿನಿ ಅವರು ಇಬ್ರು ಚೆನ್ನಾಗ್ ಮಾಡಿದ್ರು. ಇನ್ನೊಂದ್ ಸ್ವಲ್ಪ ಯಾವ್ದಾದ್ರು ಸ್ಟೋರಿ ಗಿರಿ ಸೇರ್ಸ್ಕೊಬೋದಿತ್ತು. ನಮ್ಗೆ ಟೈಮ್ ಏನಾಗ್ಬಿಡತ್ತೋ ಅನ್ನೋ ಒಂದು ಇದ್ ಮಾಡಿ ನಂದು ಶಾರ್ಟ್ ಮಾಡ್ಕೊಂಡೆ ನಾನು. ಅವರು ಪಾಪ ಎಷ್ಟೊಂದ್ಸಲಿ ಕೇಳಿದ್ರು, ಇಲ್ಲ ನಳಿನ ಶಾರ್ಟ್ ಮಾಡಿ ಬರೀ ಪಾಯಿಂಟ್ಸ್ ಮಾತ್ರ ಬೇಕು, ಬೇರೆ ಬೇರೆ ಅನ್ನೆಸರಿ ಪ್ರಾಪ್ಸ್ ಎಲ್ಲ ಚೆನ್ನಾಗಿತ್ತು. ಅಗರ್ಬತ್ತಿ ವಾಸನೆ ಘಮ ಸಖತ್ತಾಗಿತ್ತು. ಆಮೇಲೆ ಕನ್ನಡಕ ಚೆನ್ನಾಗಿತ್ತು. ನಳಿನ ಬೀಗದ ಕೈ ಗುರೂಜಿ ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅಲ್ಮೇರ್ ಹಾಕಿ ಇಲ್ಲಿ ಮನೆ ಎಲ್ಲ ಇಲ್ಲಿ ಮನೇಲಿ ಹಾಳು ಮಾಡ್ಕೊಂಡಿದ್ದು ಅಲ್ಲಿ ಸಿಕ್ತು ಅವ್ರಿಗೆ. ಅಲ್ಲಿ ಸಿಕ್ತು, ಗುರುಜಿ ಕೈಯಿಂದ ಸಿಕ್ತು. ಸೊ ಚೆನ್ನಾಗಿತ್ತು, ಎಲ್ಲ ಎಕ್ಸಾಂಪಲ್ಸ್ ಎಲ್ಲ ಚೆನ್ನಾಗಿತ್ತು. ನಿಮ್ ಡೈಲಾಗ್ ಚೆನ್ನಾಗಿತ್ತು, ಸ್ವಲ್ಪ ತಮಾಷೆ ಹಾಕಿರೋದು, ಹ್ಯೂಮರು ಎಲ್ಲ ಚೆನ್ನಾಗಿತ್ತು. ಆಕ್ಟಿವಿಟಿ ಏನಾದ್ರೂ ಸೇರಿಸಬಹುದಿತ್ತು, ಪಾರ್ಟಿಸಿಪೆಂಟ್ಸ್ಗೆ ಮಾಡಿಸುವಂತ ಆಕ್ಟಿವಿಟಿ ಏನಾದ್ರೂ ಸೇರ್ಸ್ಕೋಬಹುದಾಗಿತ್ತು. ಅದೊಂದು ಸ್ಟೋರಿ ರೆಲೆವೆಂಟ್ ಇದ್ರೆ, ಯಾವ್ದು ಪ್ರಭುಜಿ ಹೇಳಿಲ್ಲ ಅಂತ ಸ್ಟೋರಿ ಯಾವ್ದಾದ್ರು ಸೇರಿಸ್ಬೋದು. ಅದ್ ಬಿಟ್ರೆ ಈಗ ಮಾಡಿದ್ದೆಲ್ಲ ಎಕ್ಸಲೆಂಟ್ ಆಗಿತ್ತು. ವೆರಿ ನೈಸ್. ಇನ್ನು ಈಗ ಮುಂದೆ ಸಂಧ್ಯಾ ಸುರೇಶ್ ಬಂಧ ಮೋಕ್ಷ ಪ್ರಕ್ರಿಯೆ, ಶೋಭಾ ಗುರು ಶಿಷ್ಯ ಪರಂಪರೆಯ ಪ್ರಕ್ರಿಯೆ. ಹರಿ ಓಂ ಎಲ್ಲರಿಗೂ. ಶ್ರೀ ಗುರುಭ್ಯೋ ನಮಃ. ಗುರುಜಿಯ ಕಮಲಗಳಿಗೆ ನನ್ನ ಚಿರ ಸಾಷ್ಟಾಂಗ ಅನಂತ ನಮನಗಳು. ಬಂಧ ಮೋಕ್ಷ. ಸಂಧ್ಯಾ, ಮೊನ್ನೆ ಹುಷಾರಿಲ್ಲ ಅಂತ ಹೇಳ್ದಲ್ಲ, ಈಗ ಎಷ್ಟು ಸ್ಮಾರ್ಟ್ ಆಗ್ಬಿಟ್ಟಿದ್ಯಾ? ಏನ್ ಸಮಾಚಾರ ಸಂಧ್ಯಾ? ಅಯ್ಯೋ ಅಕ್ಕ, ಅದನ್ನ ಯಾಕೆ ಹೇಳ್ತೀಯ? ಮೊದ್ಲು ಹೇಗಿದ್ದೆ ಅಂತಂದ್ರೆ ನೋಡಿ, ಹೇಗಿದೆ ಅಂದ್ರೆ ತೋರಿಸ್ತೀನಿ, ನಗು ಬರುತ್ತೆ. ಕಾಣ್ತಾ ಇದೀಯಾ? ಏನೇನೋ ಇಟ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ ಅದು? ಏನ್ ಕತೆ ಅದು? ಕಾಣ್ತಾ? ಅಯ್ಯೋ, ಗೋಡಂಬಿ ಇಟ್ಕೊಂಡಿದ್ಯಾ? ನಮ್ಗೂ 4 ಕೊಟ್ಬಿಟ್ರೆ ನಾವು ತಿನ್ನೋದಿಲ್ವಾ ಅದನ್ನ? ನೀನೊಬ್ಳೆ ಇಟ್ಕೊಂಡ್ಬಿಟ್ರೆ ಕೈ ಹಾಕಿ ಅದ್ ಹೇಗೆ? ಅಯ್ಯೋ, ಕೊಡೋಣ ಬರ್ತಾನೆ ಇಲ್ಲ ನೋಡಕ್ಕ. ಅಯ್ಯೋ, ಬರ್ತಾನೆ ಇಲ್ಲ, ತೆಗ್ಯಕ್ಕೆ ಆಗ್ತಾ ಇಲ್ವೇ? ಕೊಡೋಣ, ಎಲ್ಲಾರ್ಗು ಕೊಡೋಣ. ಗೋಡಂಬಿಗ್ ಇಲ್ಲಿ ಗೋಡಂಬಿ ಇದೆ, ಗೋಲ್ಡ್ ಇದೆ, ಹಣ ಇದೆ, ಯಾರ್ಗ್ ಯಾವ್ದ್ ಬೇಕಪ್ಪ? ಗೋಡಂಬಿ ಕೊಟ್ರೆ ಸಾಕಮ್ಮ, ತಿನ್ಬೋದು. ಗೋಡಂಬಿನಾ? ಅಯ್ಯೋ, ಬರ್ತಾನೆ ಇಲ್ಲಕ್ಕ. ಮತ್ತೆ ಹೇಗೆ ತೆಗೆಯೋದು? ಮತ್ತೆ ಯಾಕೆ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ? ಮತ್ತೆ ಏನ್ ಮಾಡೋದು ಇವಾಗ? ನಾನ್ ನಿನ್ಗ ಅವತ್ ಹೇಳಿದ್ನಲ್ಲ, ಗುರುಗಳ್ದು ಅದನ್ನ ಕಳ್ಸಿದ್ನಲ್ವಾ, ಅದನ್ನ ಸ್ವಲ್ಪ ಕೇಳಿಸ್ಕೋ ರೆಕಾರ್ಡಿಂಗ್ ಅಂತ ನಾನ್ ನಿಂಗೆ ಹೇಳದ್ನಲ್ವಾ, ಕೇಳಿಸ್ಕೊಂಡ್ಲಿಲ್ವಾ? ಹೌದಕ್ಕ, ಬಿಟ್ಬಿಟ್ಟೆ, ಎಲ್ಲ ಬಿಟ್ಟಿದೆ ನೋಡಿ, ಆರಾಮಾಗಿ ಬಂದ್ಬಿಟ್ಟೆ ಕೈ. ಆಸೆ ಬಿಟ್ಬಿಟ್ಟೆ. ಎಲ್ಲ ಗೋಡಂಬಿ ಬೇಡ, ಹಣ ಬೇಡ, ಬಂಗಾರ ಬೇಡ, ಏನು ಬೇಡ, ಎಲ್ಲ ಬಂಧನ ಬೇಡಪ್ಪ. ಸಾಕು. ಈಗ ಎಷ್ಟಾಯ್ತು ನನಗೆ? ಅರ್ಧ ಆಯಸ್ ಆಗೋಗಿದೆ, ಸೆಂಚುರಿಯಲ್ಲಿ ಅರ್ಧ ಆಗೋಗ್ಬಿಟ್ಟಿದೆ. ಇನ್ನೂ ಅದನ್ನೇ ಇಟ್ಕೊಂಡ್ರೆ ಬಂಧನ. ನಾಳೆ ಅಕ್ಕ ಏನ್ ದಿನ ಗೊತ್ತಾ ನಿಮ್ಗೆ? ಬಸವ ಜಯಂತಿ, ಅಕ್ಷಯ. ಅಯ್ಯೋ, ನಾನು ಮೊದ್ಲು ಗುರುಗಳ ಹತ್ರ ಬರಕ್ ಮುಂಚೆ ಹೋಗ್ತಾ ಇದ್ದೆ, ತಗೊಳ್ಬೇಕೇನಾರು ಬಂಗಾರ ತಗೋಬೇಕು, ಅಕ್ಷಯ ಆಗ್ಲಿ ಅಂತ. ಯಾವ್ದು ಅಕ್ಷಯ ಬೇಡ, ಅದೆಲ್ಲ ನಮ್ಗೆ ಅಕ್ಷಯ ಬೇಕಿರೋದು. ಗುರುಗಳು ಏನ್ ತಿಳಿಸ್ತಾ ಇದಾರೋ ಅದು ನಮ್ಮಲ್ಲಿ ಅಕ್ಷಯ ಆಗ್ಬೇಕು. ನಾನೆಲ್ಲೋ ನಿಮ್ಮ ಅಂಗಡಿ ಪಕ್ಕದ ಜ್ಯುವೆಲರಿ ಶಾಪ್ ಅಲ್ಲಿ ಏನೋ ಬುಕಿಂಗ್ ಮಾಡಿ ಬಂದ್ಬಿಟ್ಟಿದ್ಯಾ ಜ್ಯುವೆಲ್ಗೆ ಅಂತ ಅನ್ಕೊಂಡಿದ್ದೆ. ಇಲ್ಲಕ್ಕ, ಈ ಸಲ ಎಲ್ಲೂ ಹೋಗ್ಲಿಲ್ಲ. ಅದ್ ಹೇಗೆ ಅಂತಂದ್ರೆ, ನಾನ್ ಮೊದ್ಲು ಏನ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ, ಈ ದೇಹನೇ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈ ಮನೆನೇ ನಂದು, ಎಲ್ಲಾನು ನಂದು ನಂದು ಅನ್ಕೊಂಡ್ಬಿಟ್ಟಿದ್ದೆ. ಎಲ್ಲಾನು ಒಂದೊಂದು ಗುರುಗಳ ಮುಖಾಂತರ ಹೋಗಿ ಶ್ರವಣ ಮನನ ನಿಧಿಧ್ಯಾಸ ಮಾಡಿದಾಗ ನೀವ್ ಹೇಳಿದ್ರಲ್ಲ, ಗುರುಗಳು ಈ ತರ ಇದಾರೆ. ನಮ್ ಗುರುಗಳು ಸದ್ಗುರುಗಳು ನರಸಿಂಹ ಪ್ರಭುಜಿ ಅಂತ ಅಂದ್ಬಿಟ್ಟು ಅವ್ರದ್ದು ಟಾಕ್ಸ್ ಕೇಳು ಅಂತ ಹೇಳ್ದಲ್ಲ ಅಕ್ಕ. ಅವತ್ತಿಂದ ಕೇಳ್ದಾಗಿಂದ ಎಲ್ಲದನ್ನು ಇದ್ಯಾವ್ದು ಮಿಥ್ಯ ಅನ್ನಿಸ್ಬಿಡ್ತಕ್ಕ. ಹೇಗಿರ್ಬೇಕು ಅಂದ್ರೆ,
ಈಗ ಒಂದು ನಮ್ಗೆ ಈ ಶರೀರ ಇದು ಮಿಥ್ಯೆ, ಆದ್ರೆ ಹೇಗೆ ಅಂತ ಅಂದ್ಬಿಟ್ಟು ಒಂದು ಕತೆ ರೂಪ ತಗೊಂಡಾಗ ಒಂದು ಸೇಠ್ಜಿ ಇರ್ತಾರಂತೆ. ಸೇಠ್ಜಿ ಅಂದ್ರೆ ಗೊತ್ತಲ್ಲ, ಎಲ್ಲ ಚಿನ್ನ ಬೆಳ್ಳಿ ವಜ್ರ ವ್ಯಾಪಾರ ಮಾಡೋದು. ಆ ಸೇಠ್ಜಿ ಹತ್ರ ಒಂದು ಸಣ್ಣದು ಒಂದು ವಜ್ರದ ಹರಳಿರುತ್ತಂತೆ. ಅದು ಬಹಳ ಬೆಲೆ ಬಾಳತ್ತಂತೆ, ಅದು ಕೋಟ್ಯಾಂತರ ಬೆಲೆ ಅಂತೆ. ಸರಿ, ಸೇಠ್ಜಿ ಅದನ್ನ ತಗೊಂಡು ಮನೆಗ್ ಬರ್ತಾರಂತೆ. ರಾತ್ರಿ ಮನೆಗ್ ಬಂದಾಗ ಸೇಠ್ಜಿ ಅವನ ಹತ್ರ ಆ ದಿನ ವ್ಯಾಪಾರ ಆಗಿರೋ ಹಣ, ಈ ಮತ್ತೆ ಚೀಟಿಗಳು, ಈ ವಜ್ರ ಎಲ್ಲ ರಾತ್ರಿ ತೆಗ್ದು ಊಟ ಆದ್ಮೇಲೆ ಎಲ್ಲ ಲೆಕ್ಕ ಬರ್ದು ಎಲ್ಲ ಕುತ್ಕೊಂಡು ಎಲ್ಲ ಬರಿತಿರ್ತಾರಂತೆ. ಕೆಳಗಡೆ ಫಳ್ ಅಂತ ಬಿದ್ಬಿಡ್ತಂತೆ ಈ ವಜ್ರದ ಹರಳು. ಸೇಠ್ಜಿ ಲೈಟ್ ಹಾಕಿ ನೋಡ್ತಾರಂತೆ, ಸಿಗಲ್ವಂತೆ ರಾತ್ರಿ. ಸರಿ ಬಿಡು, ಬೆಳಗ್ಗೆ ಎದ್ದು ತಗೊಳ್ಳೋಣ ಅಂತಂದ್ಬಿಟ್ಟು ಮಲಗ್ ಬಿಡ್ತಾರಂತೆ ಸೇಠ್ಜಿ. ಆಗ್ಲೇ ಬಹಳ ಸಮಯ ಆಗಿದೆ, ಮಲಗ್ ಬಿಡೋಣ ಅಂತ ಮಲಗ್ ಬಿಡ್ತಾರಂತೆ, ಟೈಮ್ ಆಗಿದೆ ಅಂತ. ಬೆಳಗ್ಗೆ ಎದ್ರೆ ಅಷ್ಟೊತ್ತಿಗೆ ನೋಡ್ತಾರಂತೆ, ಸೇಠ್ಜಿ ಲೇಟ್ ಆಗಿ ಎದ್ದಿರ್ತಾರ, ರಾತ್ರಿ ಲೇಟ್ ಆಗಿ ಮಲಗಿದ್ರಲ್ಲ. ಆವಾಗ ಕೆಲಸದಾಕೆ ಬಂದು ಅವ್ರ ರೂಮ್ ಎಲ್ಲ ಕಸ ಗುಡ್ಸಿ ಎಲ್ಲ ನೀಟಾಗಿ ಬಳ್ದು ಎಲ್ಲ ಗುಡ್ಸಿ ಬಳ್ದು ಎಲ್ಲ ಹೋಗ್ಬಿಟ್ಟಿರ್ತಾರ. ಸೇಠ್ಜಿಗ್ ನೋಡಿದ ತಕ್ಷಣ ಆಶ್ಚರ್ಯ ಆಗ್ಬಿಡ್ತು. ಅಯ್ಯೋ ಎಲ್ಲೋಯ್ತು. ತಿರ್ಗಾ ಮನೆ ಕೆಲಸದವನ್ ಕರೀತಾರಂತೆ, ಬಾ ಇಲ್ಲಿ ಅಂತ. ಏನ್ ಸೇಠ್ಜಿ ಅಂತ ಅಂದಾಗ, ಈ ರೂಮ್ ನೀನೇ ಅಲ್ವಾ ಕಸ? ಹೌದು. ಮತ್ ಅದನ್ನ ಎಲ್ಲ ಹಾಕಿದೆ? ಅಲ್ಲೆಲ್ಲ ಒಂದು ಕಸದ ಬುಟ್ಟಿಲ್ ಹಾಕಿದೆ, ಅದನ್ನ ತಗೊಂಡ್ ಬಾ ಅಂತ ಹೇಳ್ತಾರಂತೆ ಸೇಠ್ಜಿ. ಹಾಕಿ ಹೋಗಿ ಅದನ್ನ ತಗೊಂಡ್ ಬಂದು ಅದನ್ನೆಲ್ಲ ಸುರಿ ಅಂತ ಹೇಳ್ತಾರಂತೆ ಕಸನ. ಎಲ್ಲಿ ಮನೇಲಿ ಮಧ್ಯದಲ್ಲಿ, ಬೇರೆ ಟೈಮಲ್ಲಿ ಆ ಕಸ ಎಲ್ಲ ಸುರಿತೀವ ಹಂಗೆ, ಸುರಿ ಅಂತ ಹೇಳ್ತಾರಂತೆ. ಅದನ್ನೆಲ್ಲ ಡಸ್ಟ್ಬಿನ್ ಅಲ್ಲಿ ಇರೋದೆಲ್ಲ ಸುರಿದಾಗ ಅದ್ರಲ್ಲಿ ಒಂದ್ ಕಡ್ಡಿ ಇರುತ್ತಂತೆ, ಇಷ್ಟುದ್ದ ಕಡ್ಡಿ. ಆ ಕಡ್ಡಿ ತಗೊಂಡ್ಬಿಟ್ಟು ಆ ಸೇಠ್ಜಿ ಕಸನೆಲ್ಲ ಹಿಂಗೆ ಎಲ್ಲ ನೋಡ್ದಾಗ ಅಲ್ಲಿ ಒಂದು ಸಣ್ಣ ವಜ್ರದ ಹರಳು ಪಳ 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 ಅಂತಿರುತ್ತಂತೆ. ಸೇಠ್ಜಿ ಸಂತೋಷ ಬಿಡುತ್ತಂತೆ. ಆ ವಜ್ರದ ಹರಳು ಕೈ ತಗೊಂಡಿದ ತಕ್ಷಣ ಕಡ್ಡಿ ಇರುತ್ತಲ್ಲ, ಕಡ್ಡಿನ ಏನ್ ಮಾಡ್ತಾನೆ, ಕಡ್ಡಿನ ಆ ಕಡೆ ಒಗೆದು ಬಿಡ್ತಾನಂತೆ. ಹಾಗೆ ನಾವು ಅಷ್ಟೇ, ನಮ್ಮ ಶರೀರ ಇಟ್ಕೋಬೇಕು ಎಲ್ಲಿ ತನಕ, ನಾನು ಯಾರು, ನನ್ನ ನಿಜ ಸ್ವರೂಪ ಏನು, ಇದೆಲ್ಲ ನೋಡ್ತಿರೋದೆಲ್ಲ ಏನು, ನಾನೇ ಅನ್ಕೊಂಡ್ಬಿಟ್ಟಿದೆ, ನಾನೇ ನನ್ನ ಏನ್ ಶರೀರ, ನಾನೇ ಏನೇನ್ ಪ್ರತಿಯೊಂದು ಏನೇನ್ತಿರೋ ಅದೆಲ್ಲ ಮಿಥ್ಯಾ ಅಂತ. ಹೇಗೆ ಅದು ಒಂದು ವಜ್ರದ ಹರಳು ಸಿಕ್ತಾಗ ಕಡ್ಡಿನ ಸೇಠ್ಜಿ ಒಗೆದ್ ಬಿಟ್ರ ಸೈಡ್ಗೆ, ಹಾಗೆ ನನ್ನ ನಿಜ ಸ್ವರೂಪ, ನನ್ನ ಆತ್ಮ ಸ್ವರೂಪ, ನಾನು ಯಾರು, ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾದ್ಮೇಲೆ ಶರೀರದ ಮೇಲೆ ಅಷ್ಟೇ ಆ ಬಂಧನ ಬಿಟ್ಬಿಡ್ಬೇಕು. ಯಾವಾಗ ಬಿಡ್ತೀವೋ ಮೋಕ್ಷ, ಅದೇ ಮೋಕ್ಷ ಅಂತಾರೆ. ಮೋಕ್ಷ ಅಂದ್ರೆ, ಅಯ್ಯೋ ಗುರುಗಳೇ ನನ್ಗೆ ಮೋಕ್ಷ ಕೊಡ್ಸಿ, ನನ್ಗೆ ಮುಕ್ತಿ ಕೊಡ್ಸಿ. ನಾವು ಕೇಳ್ತಾ ಇದ್ವಿ, ಎಲ್ಲಿ ಇಲ್ಲ ಮೋಕ್ಷ ಅನ್ನೋದು, ಎಲ್ಲೂ ಇಲ್ಲ ಮುಕ್ತಿ ಅನ್ನೋದು, ಎಲ್ಲ ನಿನ್ನ ಸ್ವರೂಪನೇಪ್ಪ ಅದು ಅಂತ ನೀ ಕಳ್ಸಿದ್ಯಲ್ಲಕ್ಕ. ತತ್ವಬೋಧ, ವಿವೇಕ ಚೂಡಾಮಣಿ ಎಲ್ಲ ಕೇಳ್ತಾ ಇದ್ರೆ ಹೇಗಿದೆ ಅಂದ್ರೆ, ಅದು ಕೇಳ್ತಾ ಇದ್ರೆ ಇನ್ನ ಕೇಳ್ಬೇಕು ಅಂತಾನೆ ಅನ್ಸುತ್ತಕ್ಕ. ಎಲ್ಲಾದ್ರ ಮೇಲೂ ವ್ಯಾಮೋಹ ಕಳ್ಚ್ ಹೋಗ್ತಾ ಇದೆ. ಅಂದ್ರೆ ಅದ್ ಕಳ್ಚ್ ಹೋಗ್ತಾ ಇದೆ ಅಂದ್ರೆ ಅದನ್ನ ಗಟ್ಟಿಯಾಗಿ ಇಟ್ಕೋಬೇಕು, ಆ ತತ್ವದಲ್ಲಿ ನಿಲ್ಬೇಕು, ಮಾಡ್ಬೇಕು. ಶ್ರವಣ ಮನನ ನಿಧಿಧ್ಯಾಸ ಮಾಡಿ 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 ಗಟ್ಟಿಯಾಗ್ಬೇಕು. ಆವಾಗ ಎಲ್ಲಾನು ಬಿಟ್ಬಿಡ್ತೀವಿ. ಅಂದ್ರೆ ಆ ಕಡ್ಡಿ ಹೇಗ್ ಒಗಿತೀವ ಸೈಡ್ಗೆ, ಅದೇ ತರ ನಾವು ಮೋಕ್ಷ, ಬಂಧನದಿಂದ ಮೋಕ್ಷಕ್ಕೆ ಅಂತ ಅಂದ್ಬಿಟ್ಟು. ಅಕ್ಕ ನೀನೇನಕ್ಕ ಏನ್ ಹೇಳಲೇ ಇಲ್ಲ, ನನಗೇನೋ ಹೇಳ್ದಪ್ಪ, ನಿನ್ ಮೊಮ್ಮಗ ಬಂದಿಯನಲ್ಲಕ್ಕ ಹಾಲಿಡೇಸ್. ಮೊಮ್ಮಗನ್ಗೆ ಏನೇ ತಿಳಿಸ್ಕೊಟ್ಟೆ ಅಕ್ಕ ನೀನು? ಅಯ್ಯೋ, ಪ್ರಶ್ನೆಗಳ ಪ್ರಶ್ನೆಗಳು ಒಂದ ಎರಡ, ಏನೊಂದ್ ತೆಗೆದ್ರುನು ಇದು ಯಾಕೆ, ಇದು ಏನ್ ಮಾಡಕ್ಕೆ, ಇದರಿಂದ ಏನಾಗತ್ತೆ ಅಂತ ಕೇಳ್ತಾರೆ. ಮೊನ್ನೆ ಏನ್ ಮಾಡ್ದೆ, ಸರಿ ಮಳೆ ಬಂತಲ್ಲ, ಇದೊಂದ್ ಸ್ವಲ್ಪ ಧನಿಯಾ ಗಿಡಕ್ಕೆ ಮಣ್ಣಲ್ಲಿ ಹಾಕೋಣ, ಗಿಡ ಬರುತ್ತಲ್ವಾ ಅಂದ್ಬಿಟ್ಟು ತೆಗ್ದೆ. ಅವನ್ ಇಟ್ಕೊಂಡು, ಇದ್ ಯಾಕಮ್ಮಮ್ಮ ಏನ್ ಮಾಡ್ತೀರಾ ಅಂದ. ಗಿಡ ಬರುತ್ತಪ್ಪ. ಈ ಕಾಳಲ್ಲಿ ಹೆಂಗಿರ ಇದೆ ಅಂತ ಕೇಳ್ದ ನನ್ನ. ಹೌದಪ್ಪ, ಇದ್ರಲ್ಲಿದೆ, ಇದ್ರಲ್ಲ ಎಲ್ಲಾನು ಇರುತ್ತೆ, ಬೇರೂ ಇದೆ, ಕಾಂಡನೂ ಇದೆ, ಎಲೆನೂ ಇದೆ, ಎಲ್ಲಾನು ಇದೆ, ಮತ್ತೇನಕ್ಕೆ ಕಾಣಿಸ್ತಿಲ್ಲ ಅಂದ. ಅದಕ್ಕೆ ಹೇಳ್ದೆ, ಇದನ್ನೆಲ್ಲ ನಮ್ ಗುರುಗಳು ಹೇಳ್ಕೊಟ್ಟಿದಾರಪ್ಪ, ಇದು ಒಂದು ಬೀಜ ರೂಪದಲ್ಲೇ ಎಲ್ಲಾನು ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ನಾನ್ ನಿನಗೆ ಹೇಳ್ದೆ ಅಂತ ಅಂದ್ಬಿಟ್ಟು ಹೇಳ್ದೆ ನಾನು. ಆಮೇಲೆ ಏನ್ ಮಾಡ್ದ, ಈ ತೆಂಗಿನಕಾಯಿ ತಗೊಂಬಂದ. ಅಮ್ಮಮ್ಮ, ಈ ತೆಂಗಿನಕಾಯಿ ಏನಕ್ಕೆ ತಂದಿಟ್ಟಿದ್ದೀರಾ ಅಂತ ಕೇಳ್ದ. ಮತ್ತೆ ಇದೇಕ್ ತಂದ್ರಿ ಅಂತ ಕೇಳ್ದ. ಆಮೇಲೆ ಕೇಳ್ತಾನೆ, ಇದೇನಿದು ಅಂದ. ಇದು ತೆಂಗಿನಕಾಯಪ್ಪ, ಇದು ತೆಂಗಿನಕಾಯಿ, ಮತ್ತೆ ಇದು ತೆಂಗಿನಕಾಯಿ.
ಅದ್ ಹೇಗೆ ಹೇಳ್ತೀರಾ ಎಲ್ಲಾನು ಅಂತ ಹೇಳ್ದೆ ಈ ತೆಂಗಿನಕಾಯಿ ಮತ್ತೆ ಈ ತೆಂಗಿನಕಾಯಿ ಮತ್ತೆ ಇದು ಎಲ್ಲಾನು ಏನಿದೆ ಒಳಗಡೆ ಇರೋ ಈ ಸಾರ ಏನಿದೆ ಇದೇನಪ್ಪ ತಿರುಳು. ಈ ಜ್ಞಾನ ಅನ್ನೋದೇ ತಿರುಳು. ಈ ದೇಹ ಮನಸ್ಸು ಬುದ್ಧಿ ಅನ್ನೋದು ಇದೆಲ್ಲಾನು ಇದನ್ನ ತೆಗೆದಾಗ ಏನಿದೆ ಉಳಿಯೋದೇನು ಅದು ಸಾರ ಅಂದ್ರೆ ಈ ತೆಂಗಿನಕಾಯಿ. ಈ ಸಾರನೇ ಈ ಏನಿದೆ ಇದೇ ಜ್ಞಾನನಪ್ಪ ಅಂತ ಹೇಳಿದೆ. ಅಮ್ಮಮ್ಮ ನೀವೇನೇನೋ ಹೇಳ್ತೀರ ನಂಗೆ ಅರ್ಥ ಆಗಲ್ಲ ಬಿಡಿ ಅಂತ ಅಂದ್ಬಿಟ್ಟು ಹೊಟ್ಟೆ ಹೋದ. ಆಮೇಲೆ ಬಂದು ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ದ ಗೊತ್ತಾ ಅವನು, ಗುರು ಬ್ರಹ್ಮ ಹೇಳ್ದ. ಆಮೇಲೆ ಸದಾಶಿವ ಸಮಾರಂಭಂ ಅಂತ ಅಂದ. ಅಮ್ಮಮ್ಮ ನಂಗೆ ಅದು ಅರ್ಥ ಹೇಳಿ ಅಂತ ಅಂದ. ಅವ್ನ್ ಹೇಳ್ತಾನಲ್ಲ ಹಾಡುಗಳು ಹೇಳ್ತಾನೆ, ಹೇಳ್ದಾಗ ಅದಕ್ಕೆ ಅರ್ಥ ಹೇಳಿ ಅಂತ. ಹೌದು. ಇದಕ್ಕೆ ಹೇಳ್ದೆ ಸದಾಶಿವ ಸಮಾರಂಭಂ ಅಂತ ಅಂದಾಗ ಅದಕ್ಕೆ ಅರ್ಥ ಹೇಳಿ ಅಮ್ಮಮ್ಮ, ಸುಮ್ನೆ ಇದಿರಲ್ಲ ಹೇಳಿ ಅಂದ. ಸರಿಯಪ್ಪ ಹೇಳ್ತೀನಿರು ಅಂತ ಅಂದ್ಬಿಟ್ಟು ಹೇಳ್ದೆ. ಆ ಸದಾಶಿವ ಅಂದ್ರೆ ಈಶ್ವರ ಅವನೇ ಬ್ರಹ್ಮನಪ್ಪ. ಆ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಂ. ಆ ಗುರುನೇ ಸದಾಶಿವನಪ್ಪ, ಅವರೇನೆ ಶಂಕರಾಚಾರ್ಯರು ಅವರೇ, ನಮ್ಮ ಗುರುಗಳು ಅವರೇ, ಎಲ್ಲಾನು ಈಶ್ವರನೇನಪ್ಪ, ಎಲ್ಲಾನು ಬ್ರಹ್ಮನೇ. ಮತ್ತೆ ಅವ್ರು ಮಾತ್ರ ಬ್ರಹ್ಮನಾ, ನಾನ್ ಯಾಕೆ ಬ್ರಹ್ಮ ಆಗಿಲ್ಲ ಅಂದ. ನೀನು ಬ್ರಹ್ಮನೇನಪ್ಪ, ಎಲ್ಲಾನು ಏನಿದೆ ಎಲ್ಲಾನು ಬ್ರಹ್ಮನೇನಪ್ಪ ಅಂತ ಹೇಳ್ದೆ. ಅದ್ ಹೇಗೆ ಅಂತ ನನ್ನ ಪ್ರಶ್ನೆ. ಮತ್ತೆ ಎಷ್ಟು ಪ್ರಶ್ನೆ ಕೇಳ್ತಾನೆ ಸಂಧ್ಯಾ ಅಂದ್ರೆ ಅವನು. ಒಬ್ಬೊಬ್ಬೊಬ್ಬ ಇವತ್ತು ಅವ್ರ ಅಪ್ಪ ಬಂದ್ರು ಅಂತ ಅಂದ್ಬಿಟ್ಟು ಅವ್ರ ಮನೆ ಓಡೋಗ್ಬಿಟ್ಟ. ಬರ್ತೀನಿ ನಾಳೆ ಅಂತಂದ್ಬಿಟ್ಟು. ಅಯ್ಯೋ ಏನ್ ತಲೆ ತಿಂತಾನೆ, ಎಷ್ಟು ಪ್ರಶ್ನೆಗಳು ಕೇಳ್ತಾನೆ ಚೈತನ್ಯ. ಅವನ ಹೆಸರು ಚೈತನ್ಯ ಅಂತ ಇಟ್ಟಿದ್ದಕ್ ಸರಿಯಾಗಿ ಆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇರ್ತಾನ ಅವನು. ಅವನಿಗೆ ಉತ್ತರ ಹೇಳಕ್ಕೆ ನಂಗೆ ಸಾಕಾಗ್ಬಿಡುತ್ತೆ ಸಂಧ್ಯಾ. ಇವಾಗ ಸ್ಕೂಲ್ಗಳಿಗೆಲ್ಲ ಹೋದ್ರೆ ಇದ್ರ ಬಗ್ಗೆ ಎಲ್ಲ ಏನ್ ಹೇಳದೇ ಇಲ್ಲ. ಬರೀ ಏನೋ ಎಲ್ಲ ಕೆಮಿಸ್ಟ್ರಿ ಫಿಸಿಕ್ಸ್ ಆತರ ಸಬ್ಜೆಕ್ಟ್ಗಳು. ಈ ಗುರು ಶಿಷ್ಯ ಸಂಬಂಧ ಏನ್ ಯಾರು ಹೇಳದೇ ಇಲ್ಲ. ಹೌದಲ್ವಾ ಸಂಧ್ಯಾ? ಈಗ ನಮ್ಮ ಅಪ್ಪನು ಟೀಚರ್ ಆಗಿದ್ರು. ಏನಲ್ಲಿ ಭೌತಿಕವಾಗಿ ಅಂದ್ರೆ ಈ ಪ್ರಪಂಚದಲ್ಲಿ ಯಾವ ರೀತಿ ಜೀವನ ಮಾಡ್ಬೇಕು ಏನು ಅನ್ನೋದನ್ನ ಎಲ್ಲ ತಿಳಿಸ್ಕೊಡ್ತಾ ಬರ್ತಾರೆ. ಸ್ಕೂಲ್ಗಳಲ್ಲಿ ಏನಿದೆಯೋ ಅದನ್ನ ಅಪ್ಪ ತಿಳಿಸ್ಕೊಡ್ತಾ ಬಂದ್ರು. ಆಮೇಲೆ ನಮಗೆ ಜ್ಞಾನ ಬರ್ಬೇಕು ಅಂದ್ರೆ ಹೇಗೆ, ಅದಕ್ಕೂ ನಮ್ಗೊಂದು ಹಿಂದಿನ ಜನ್ಮದ ಏನಿರುತ್ತೆ ನಾವ್ ಕೇಳ್ಕೊಂಡ್ ಬಂದಿರ್ತೀವಲ್ಲ, ಹಿಂದಿನ ಜನ್ಮದಲ್ಲಿ ಪುಣ್ಯ ಏನ್ ಕೇಳ್ಕೊಂಡ್ ಬಂದಿರ್ತೀವಿ, ಈ ಜನ್ಮದಲ್ಲಿ ಮನುಷ್ಯ ಜನ್ಮ ತಗೊಂಡಾಗ ಮತ್ತೆ ನಮ್ಗೆ ಈ ಮನುಷ್ಯ ಜನ್ಮದಿಂದ ನಮಗ್ ಮುಕ್ತಿ ಪಡಿಬೇಕಾದ್ರೆ ಒಬ್ರು ಸದ್ಗುರುಗಳ ನಮ್ಗೆ ಅನುಗ್ರಹ ಆಗ್ಲೇಬೇಕು. ಆ ಸದ್ಗುರುಗಳು ದೊರೆಯೋದು ತುಂಬಾ ದುರ್ಲಭ ಅಂತ ಹೇಳಿದ್ರಲ್ಲ ಆಗ್ಲೇ. ಇವ್ರು ಪಾಪ ಹಾಡ್ ಹೇಳಕ್ ಹೋದ್ರು ಹಾಗೆ ನಿಸ್ಬಿಟ್ರು, ಗುರುವಿನ ಗುಲಾಮನಾಗುವ ತನಕ ಅಂತ ಅಂದ್ಬಿಟ್ಟು. ಹಾಗೆ ಸದ್ಗುರು ದೊರೆಯೋದು ತುಂಬಾ ದುರ್ಲಭ ಸಂಧ್ಯಾ. ಹಾಗಾಗಿ ನಮ್ಗೆ ಸದ್ಗುರುಗಳು ದೊರಕಿದ್ದಾರೆ. ಅವರಿಂದ ನಾವು ಜ್ಞಾನವನ್ನು ಪಡಿಬೇಕು. ಜ್ಞಾನ ಪಡೆದ್ಬಿಟ್ಟು ನಾವು ಮುಕ್ತರಾಗ್ಬೇಕು. ಹೀಗೆ ಗುರು ಶಿಷ್ಯ ಪರಂಪರೆ ಅನ್ನೋದು ಗುರುಗಳು ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಆ ನಂತರ ಈಗ ವಾಣಿಜ್ಯ ನಮ್ಗೆ ಏನ್ ಮಾಡಿದ್ರೆ ಜೆ ತಗೊಂಡಿದ್ದಾರೆ. ಈ ಮೂಲಕ ಏನೋ ನಮ್ಮನ್ನೆಲ್ಲ ಟ್ರೈನರ್ ಕೊಡ್ತಾರೆ. ಟ್ರೈನರ್ ಕೊಟ್ಟು ನಮ್ಮನ್ನ ಒಂದು ಗುರುಸ್ಥಾನದಲ್ಲಿ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ ಗುರುಗಳು ಏನ್ ಮಾಡಿದ್ದಾರೆ ಅದನ್ನ ವಾಣಿಜ್ಯ ನಮಗ್ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಸಂಧ್ಯಾ. ಆ ಮೂಲಕ ಈ ಗುರು ಶಿಷ್ಯ ಪರಂಪರೆ ನಡ್ಕೊಂಡು ಹೋಗ್ತಾ ಇದೆ. ಇದು ಅನಾದಿ ಕಾಲದಿಂದನೂ ನಡ್ಕೊಂಡ್ ಬರ್ತಾ ಇದೆ ಸಂಧ್ಯಾ. ಗುರುವಿಗೆ ಶಿಷ್ಯ ಕೊಡ ಕಾಣಿಕೆನೆ ಇದು ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ಇಷ್ಟ ಹೇಳ್ತಾನೆ ಮುಗಿಸ್ತಿ. ಹರಿ ಓಂ. 11:45. ವಾಣಿಜ್ಯ ಇವಾಗ ಒಂದು ಹೊಸ ತರ ಮಾಡೋಣ. ಎಲ್ಲರೂ ಒಂದೊಂದು ಪಾಸಿಟಿವ್ ಪಾಯಿಂಟ್ ಏನ್ ನೋಡಿದ್ರಿ ಈ ಸ್ಕಿಟ್ ಅಲ್ಲಿ ಅಂತ. ಉಮಾ ಅವರಿಂದ ಶುರು ಮಾಡ್ಕೊಂಡು. ಇವಾಗ ಸಂಧ್ಯಾ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದನ್ನ ಚೆನ್ನಾಗಿ ತೋರ್ಸಿದ್ರು. ಬಾಟ್ಲಲ್ಲಿ ಆಮೇಲೆ ಬಿಟ್ಟ ತಕ್ಷಣ ಕೈ ಹೊರಗ್ ಬಂತು. ಇದ್ರ ಕೈ ಬಿಡಕ್ಕೆ ಆಗ್ತಿರ್ಲಿಲ್ಲ, ಹೊರಗ್ ಬರಕ್ ಆಗ್ತಿರ್ಲಿಲ್ಲ. ಅದನ್ನ ಚೆನ್ನಾಗಿ ತೋರ್ಸಿದ್ರು. ಆಮೇಲೆ ಶೋಭಾ ಇದು ತೆಂಗಿನಕಾಯಿದು ತಿರುಳು ಎಷ್ಟು ಇಂಪಾರ್ಟೆಂಟು. ಅದು ತಿರುಳು ಸಿಗ್ಬೇಕು ಅಂದ್ರೆ ಆ ತೆಂಗಿನಕಾಯಿ 3 ತರ ತೋರ್ಸ್ಬಿಟ್ಟು ಕೊನೆಗೆ ತಿರುಳು ಸಿಗುತ್ತೆ ಅಂತ ಅದನ್ನು ಚೆನ್ನಾಗಿ ತೋರ್ಸಿದ್ರು. ವೆರಿ ನೈಸ್. ನಳಿನಿ ಅವರು. ಮ್ಯೂಟ್ ಆಗಿದೆ ನಳಿನಿಜಿ.
ಗೋಡಂಬಿ ಕೊಡ್ತಾರೆ ಕೊಡ್ತಾರೆ ಸಂಧ್ಯಾ ಅಂತ ಕಾಯ್ಕೊಂಡಿದ್ದೆ ನಾನು. ಅವ್ರು ಗೋಡಂಬಿನೇ ಕೊಡ್ಲಿಲ್ಲ ನನ್ಗೆ. ಯಾಕೆ ಅಮ್ಮ, ಸಂಧ್ಯಾ ಗೋಡಂಬಿ ಅಮ್ಮ, ಇದು ತೆಗೆಯೋದು ಬೇಡ್ವಾ? ಅಷ್ಟು ಕಷ್ಟ ಆಗ್ಬಿಡ್ತಾ ನಿಮ್ಗೆ? ಇದು ಬೇಡವಾ? ಗೋಡಂಬಿ ಸಾಕಾ? ಅದು ಬೇಡ. ಅದಲ್ಲ, ಅದೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಅದ್ಯಾವ್ದು ಬೇಡ. ಇದನ್ನಾದ್ರೂ ತಿನ್ಬೋದು. ತಿನ್ಬಿಟ್ರೆ ಕರ್ಗೋಗುತ್ತೆ. ಆ ಗೋಡಂಬಿದ ಸರ ತಗೊಂಡ್ ನಾನೇನ್ ಮಾಡ್ಲಿ? ಮಟೀರಿಯಲ್ ಥಿಂಗ್ಸ್ ಬೇಡ ಯಾವ್ದು. ತಿನ್ನೋದಾದ್ರೆ ತಿಂದ್ ಬಿಡ್ಬೋದಲ್ವಾ? ಸಾರ್ಥಕ ಆಗತ್ತೆ. ಉಮಾಮೂರ್ತಿ ಅವರು ಆಕ್ಚುಲಿ ನನ್ಗೂ ಫಸ್ಟ್ ಇದು ತುಂಬಾ ಇಷ್ಟ ಆಯ್ತು. ಆ ಬಂಧನ ಅದು ಕೋತಿ ಉದಾಹರಣೆ, ಅದು ಗುರುಜಿ ಕೋತಿ ಉದಾಹರಣೆ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಆ ಉದಾಹರಣೆ ಒಂದ್ ಇಷ್ಟ ಆಯ್ತು. ತೆಂಗಿನಕಾಯಿಲ್ಲ ಅಂತಂದ್ರೆ ಅದು ಒಂದ್ ಸ್ವಲ್ಪ ಫುಲ್ಲು ತೆಂಗಿನಕಾಯಿ ಅಂದ್ರೆ ಅದು ಎಲ್ಲ ಸೇರಿರುವಂತದ್ದು, ಒಂದೊಂದೇ ಬೇರ್ಪಟ್ಟಾಗ ಉಳಿಯುವಂಥದ್ದು. ಅದನ್ನ ಒಂಚೂರು ಅಂದ್ರೆ ಕರೆಕ್ಟ್ ಆಗಿ ತೋರ್ಸಿದಾರೆ. ಆ 3 ವಸ್ತುಗಳು ಅಂದ್ರೆ ಅದು ಬಿಡಿಸಿದಾಗ ಒಂದೊಂದೇ ಬಿಡಿಸಿದಾಗ ಅದು ಲಾಸ್ಟಿಗೆ ಉಳಿಯುವಂಥದ್ದು ಇದು ಅಂತ ಹೇಳಿ. ಇಲ್ಲ, ಚೆನ್ನಾಗಿತ್ತು ಅದು. 2 ಉದಾಹರಣೆಗಳು ತುಂಬಾ ಇಂಪ್ರೆಸ್ ಆಯ್ತು ಅದು. ಕಲ್ಯಾಣಿ ಅವರು ಮೇಡಮ್ ನೆಟ್ ಆಯ್ತು. ನಾನು ಲಾಸ್ಟ್ ಅಲ್ಲಿ ಕೇಳಿದೀನಿ, ಅದು ಕೇಳಿದಷ್ಟೇ ಹೇಳ್ತೀನಿ. ಈಗ ಸಂಧ್ಯಾ ಅವ್ರು ಹೇಳಿದ್ದು ತುಂಬಾ ಚೆನ್ನಾಗಿದೆ. ಮೋಕ್ಷ ಅನ್ನೋದು ಎಲ್ಲೋ ದೂರ ಇಲ್ಲ. ನಾವು ಈ ದೇಹ ನಾನು ಅಲ್ಲ ಅಂತ ತಿಳ್ಕೊಂಡು ಆತ್ಮವಸ್ತುವನ್ನ ನಾವು ತಿಳ್ಕೊಳ್ಳೋದು, ಅದೇ ಮೋಕ್ಷ ಅಂತ. ಅದು ನಂಗೆ ಅರ್ಥ ಆಯ್ತು. ಆಮೇಲೆ ಇವರು ಆಶಾ ಅಲ್ವಾ ಅವರು? ಶೋಭಾ ಆಶಾ ಅವ್ರು ಹೇಳಿದ್ದು ಶೋಭಾ ಅವ್ರು ಹೇಳಿದ್ದು 3 ತೆಂಗಿನಕಾಯಿ ತಿರುಳಲ್ಲಿ ತಿರುಳು ಅನ್ನೋದು ಆತ್ಮ, ಅಹಂಕಾರವನ್ನು ಒಂದು ಬಿಟ್ಟಿದ್ರೆ ಆತ್ಮವಸ್ತು ನಾನೇ ಅಂತ ತಿಳ್ಕೊಳ್ಳೋದೊಂದು, ಅದೇ ಆತ್ಮ ಅಂತ, ನಾನೇ ಆತ್ಮಸ್ವರೂಪಿ ಅಂತ ತಿಳ್ಕೊಳ್ಳೋದು ಅಂತ. ಅದು ನನ್ ಅರ್ಥ ಆಯ್ತು ಲಾಸ್ಟ್ ಅಲ್ಲೇ. ಅದು 2 ನಾನು ಕೇಳಿದ್ದೆ. ಇನ್ ಯಾರಾದ್ರೂ ಇದ್ದೀರಾ ಈ ಗ್ರೂಪ್ ಅಲ್ಲಿ? ಇದ್ದೀರಾ? ವಿಜಯ ಇದ್ದಾರೆ. ವಿಜಯ ಅವರೇ. ಎರಡು ತುಂಬಾ ಚೆನ್ನಾಗಿತ್ತು. ಇವ್ರದ್ದು ಗೋಡಂಬಿದು ಇತ್ತಲ್ಲ, ಆ ಕೋತಿದು ಕೈ ಸಿಕ್ಕಾಕೊಳ್ಳೋದು, ಅದು ತುಂಬಾ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿ ತುಂಬಾ ಇಡ್ಸಿದ್ದು ಅಂದ್ರೆ ಇಬ್ರು ತುಂಬಾ ಸುಲಲಿತವಾಗಿ ಮಾತಾಡ್ತಾ ಇದ್ರು. ಒಂಥರ ಎಲ್ಲೂನು ಯಾವ್ದೇ ಒಂದ್ ತಡವರ್ಸ್ಲಿಲ್ಲ. ತುಂಬಾ ಚೆನ್ನಾಗಿ ಸಹಜವಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಚೆನ್ನಾಗಿತ್ತು ಒಟ್ನಲ್ಲಿ. ಕರೆಕ್ಟ್, ಇದೇ ಮೋಸ್ಟ್ ಪಾಸಿಟಿವ್ ಪಾಯಿಂಟ್. ಹೌದು, ಅಕ್ಕ ತಂಗಿರ್ ಸೇರ್ಕೊಂಡು ಇಬ್ರು ಸೇರ್ಕೊಂಡ್ರೆ ಹೆಂಗ್ ಹರಟೆ ಹೊಡಿಬೋದು ಅಂತ ನಮ್ಗೆ ಇವತ್ತು ಚೆನ್ನಾಗಿ ಐಡಿಯಾ ಗೊತ್ತಾಯ್ತು. ಅಂದ್ರೆ ಇವರು ಏನೋ ಒಂದು ಇದ್ರಲ್ಲಿ ಸೇರ್ಕೊಂಡು ಏನೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ. ಅಲ್ಲಿ ಆ ಕಾಂಪಿಟೇಟಿವ್ ಇದು ಅದೆಲ್ಲ ಏನೂ ಇರ್ಲಿಲ್ಲ. ಹೆದರಿಕೆ, ಹಿಂಜರಿಕೆ ಏನೂ ಇರ್ಲಿಲ್ಲ. ಆರಾಮಾಗಿ ಇಬ್ರು ಮಾತಾಡ್ತಾ ಇದ್ರು. ಸ್ಪಿರಿಚುವಲ್ ಹರಟೆ. ಹೌದು, ವಾಣಿಜ್ಯ ಅದೇನಕ್ಕೆ ಆಯ್ತು ಅಂದ್ರೆ, ಯಾವಾಗ ಸ್ವಲ್ಪ ಪಾಯಿಂಟ್ ಬರ್ಕೊಳ್ತಾ ಇದ್ವಿ, ಅದನ್ನ ನೋಡಿ ಹೇಳ್ಬೇಕು ಅಂತ. ಈ ಸಲ ಶೋಭಾಗ್ ಹೇಳ್ದು, ಏನ್ ಕ್ವಶನ್, ಏನಿಲ್ಲ ಸುಮ್ನೆ ಈ ತರ ಕ್ವಶನ್, ನೀನ್ ಈ ತರ ಕ್ವಶನ್, ನನಗೆ ಈ ತರ ಕ್ವಶನ್ ಕೇಳಿ ಪಾಯಿಂಟ್ಸ್ ಏನಿಲ್ಲ, ಬಂಧನ ಸಿಗೋ ಮೋಕ್ಷ ಹೇಗೆ ಗುರುಗಳ ಹತ್ರ ಕೇಳ್ತಾ ಇದೀವಿ ಹಾಗೆ ಅಂತ ಅಂದ್ಬಿಟ್ಟು ಒಂದು ಪಾಯಿಂಟ್ ಒಂಚೂರು ಪ್ರಿಪೇರ್ ಆಗಿಲ್ಲ ವಾಣಿಜ್ಯ. ಅವತ್ತಿಂದ ಅಷ್ಟೇ, ಮೋಕ್ಷ ಅಷ್ಟೇ ಅಂತ ಅಂದ್ಬಿಟ್ಟು ಇದನ್ನು ಎಲ್ಲ ಚೆನ್ನಾಗಿ ಸೇರ್ಸ್ಕೊಂಡ್ಬಿಟ್ರಿ. ಅವರು ಆತರ ನಿಮ್ಗಿಂತ ಮುಂಚೆ ಮಾಡಿದವ್ರು ಆ ಪಾಯಿಂಟ್ಸ್ ಇಲ್ಲಿಗೆ ಸೇರ್ಸ್ಕೊಂಡು ಒಳ್ಳೆ ಪ್ರೆಸೆನ್ಸ್ ಆಫ್ ಮೈಂಡ್. ಅಂದ್ರೆ ಇಲ್ಲೊಂದು ಏನಂದ್ರೆ, ಪಾಪ ಕೋತಿ ಕಡ್ಲೆಕಾಯಿ ಬೀಜ ಮಾತ್ರ ತಗೊಳುತ್ತೆ. ನಮ್ಗೆ ಮನುಷ್ಯರಿಗೆ ಬರೀ ಕಡ್ಲೆಕಾಯಿ ಅಷ್ಟೇ ಅಲ್ಲ, ಗೋಡಂಬಿ ಅಷ್ಟೇ ಅಲ್ಲ, ಹಣ, ಒಡವೆ ಎಲ್ಲಾದ್ರ ಮೇಲನು. ಅದಕ್ಕೆ ಎಲ್ಲ ಹಾಕ್ಬಿಟ್ಟೆ ಬಾಟ್ಲಲ್ಲಿ. ಇನ್ನ ಏನಾರು ಸಣ್ಣ ಸಣ್ಣ ಮನೇದ್ ಏನಾರು ಸಿಕ್ಕಿದ್ರೆ ಅದನ್ನು ಹಾಕ್ಬಿಡ್ತಿದ್ದೆ ಅದ್ರೊಳಗೆ. ಸಿಗ್ಲಿಲ್ಲ ನನಗೆ. ಕರೆಕ್ಟ್. ಅವ್ರು ಆ ವಜ್ರದ ಹರಡು ಹುಡುಕ್ತಾರಲ್ಲ, ಎಲ್ಲಾ ಕಸ ಅಷ್ಟನ್ನು ಒಂದ್ ಕಡೆ ಹಾಕಿ ಎಕ್ಸಾಂಪಲ್ ಚೆನ್ನಾಗಿತ್ತು. ಅದು ಕಡ್ಡಿನಲ್ಲಿ ಹುಡುಕೋದು, ಅದು ಬಿಸಾಕೋದು, ಅದು ಸ್ಟೋರಿ ತುಂಬಾ ಚೆನ್ನಾಗಿತ್ತು. ಸೊ ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಅಕ್ಕ ತಂಗಿ ಜೈ. ಥ್ಯಾಂಕ್ ಯು. ಮುಂದೆ ಕಲ್ಯಾಣಿ
ಅವಸ್ಥಾತ್ರಯ ಪ್ರಕ್ರಿಯೆ, ವಿಜಯ ಕಾರ್ಯಕಾರಣ ಪ್ರಕ್ರಿಯೆ. ಮೊದಲು ಕಲ್ಯಾಣಿ ಅವಸ್ಥಾತ್ರಯ ಪ್ರಕ್ರಿಯೆ. ಹರಿ ಓಂ. ಪೂಜೆ ಗುರುಜಿ ಅವ್ರಿಗೆ ಅಷ್ಟಾಂಗ ನಮಸ್ಕಾರಗಳು. ಎಲ್ಲಾ ಆತ್ಮ ಜ್ಯೋತಿಗಳು ಅಷ್ಟಾಂಗ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ಎಷ್ಟು ಕೆಲಸ ಇತ್ತು. ಮಕ್ಕಳಿಗೆ ರಜಾ ಬಂದಿದೆ, ಅಜ್ಜಿ ಮುಟ್ಟು ಮಾಡ್ಕೊಡು, ಕೊಬ್ಬರಿ ಮಿಠಾಯಿ ಮಾಡ್ಕೊಡು ಅಂತ ಕೇಳೋದಕ್ಕೆ ಎಲ್ಲಾ ಮಾಡಿ ಸುಸ್ತಾಗ್ಬಿಟ್ಟಿದೆ. ಈ ಮಕ್ಕಳು ಮಾಡಿದ್ದನ್ನು ತಿಂದು ತುಂಬಾ ಖುಷಿ ಪಟ್ಟಿದ್ದಾರೆ. ಅದು ನೋಡಿ ನನಗೂ ತುಂಬಾ ಸಂತೋಷ ಆಯ್ತು. ಆದ್ರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಈ ದೇಹಕ್ಕೆ ಬೇರೆ ವಯಸ್ಸಾಗೋಗ್ಬಿಟ್ಟಿದೆ, ಏನೂ ಮಾಡಕ್ಕಾಗಲ್ಲ. ಸ್ವಲ್ಪ ನಿದ್ದೆ ಮಾಡ್ಬೇಕಂತ ಇದೆ, ನಿದ್ದೆ ಮಾಡ್ತೀನಿ. ಸಾಯ್ ಸ್ವಲ್ಪ ಫ್ಯಾನ್ ಹಾಕಮ್ಮ, ನಾನು ನಿದ್ದೆ ಮಾಡ್ತೀನಿ. ಒಂದು ಅರ್ಧ ಗಂಟೆ ಬಿಟ್ಕೊಂಡು ನನ್ನ ಎಬ್ಬಿಸು. ನಾನು ಗುರುಜಿ ಅವ್ರ ಕ್ಲಾಸ್ ಇದೆ ಆತ್ಮವಿಚಾರದ, ಹೇಳ್ಬೇಕು, ನಿದ್ದೆ ಮಾಡ್ಬಿಡ್ತೀನಿ. ಶೈಲಜ, ಎಲ್ಲ ರೆಡಿ ಆಗಿದ್ದೀರಾ? ಎಲ್ಲ ಪ್ಯಾಕಿಂಗ್ ಆಯ್ತಾ? ಮೋಹನ್, ಕ್ಯಾಬ್ ಬುಕ್ ಮಾಡೋ, ಹೊರಡೋಣ ಇನ್ನ. ಅಯೋಧ್ಯೆಗೆ ಬಂದಿದೀವಿ. ಎಷ್ಟು ಚೆನ್ನಾಗಿದೆ ಅಯೋಧ್ಯ. ನಮ್ ಕರ್ನಾಟಕದವರು ಮಾಡಿದ್ದ ಬಾಲರಾಮನ ವಿಗ್ರಹ ನೋಡಿ ತುಂಬಾ ಸಂತೋಷ ಆಯ್ತು. ಮೂರ್ತಿನಂತೂ ನೋಡಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು ನೋಡಕ್ಕೆ. ವಾಹ್, ರಾಮನ ದರ್ಶನ ತುಂಬಾ ಚೆನ್ನಾಗಾಗಿದೆ. ಅಜ್ಜಿ ಎದ್ದೇಳು, ಟೈಮ್ ಆಯ್ತು ಕ್ಲಾಸ್ಗೆ. ಇದೆಲ್ಲ ಕನ್ಸಾ? ಅಯೋಧ್ಯಕ್ಕೆ ಹೋಗಿದ್ದು ಬಂದಿದ್ದೆಲ್ಲ ಕನ್ಸು ನಂದು. ಸಾಯಿ, ನಾವೆಲ್ಲ ಅಯೋಧ್ಯೆಗೆ ಹೋಗಿದೀವಿ, ರಾಮನ ದರ್ಶನ ಮಾಡ್ಕೊಂಡ್ ಬಂದಿದೀವಿ. ತುಂಬಾ ಚೆನ್ನಾಗಿತ್ತು. ಕನಸಿನಲ್ಲಿ ತುಂಬಾ ಒಳ್ಳೆ ಕನಸು ಕಂಡಿದ್ದೀನಿ ನಾನು. ಅದಕ್ಕೆ ನಮ್ಮ ಗುರುಜಿಯವರು ಹೇಳ್ತಾರೆ, ಆ ಅವಸ್ಥಾತ್ರಯ ಸ್ಥಿತಿ ಅಂದ್ರೆ ಇದೆ ಅಂತ ಹೇಳ್ತಾರೆ. ನನ್ಗೆ ನಿದ್ದೆನೂ ತುಂಬಾ ಚೆನ್ನಾಗ್ ಬಂತು. ಅದು ಎಚ್ಚರ ಸ್ಥಿತಿ, ಕನಸಿನ ಸ್ಥಿತಿ, ಸ್ವಪ್ನ ಸ್ಥಿತಿ, ಈ ಮೂರನ್ನು ನಾನು ಅನುಭವಿಸಿದ್ದೀನಿ. ಇದು ಒಂದು ಪ್ರಕ್ರಿಯೆ. ನಿಜವಾದ ಸತ್ಯವನ್ನು ತಿಳ್ಕೊಳ್ಳಕ್ಕೆ ಪ್ರಕ್ರಿಯೆಯ ಮೂಲಕ ಸಾಧ್ಯ ಆಗುತ್ತೆ. ನಾನು ದೇಹ ಅನ್ನುವ ಕಲ್ಪನೆಯಿಂದ ಮೂರು ಅವಸ್ಥೆಗಳ ಬಗ್ಗೆ ತಿಳ್ಕೋಬೇಕು. ಎಚ್ಚರ ಸ್ಥಿತಿನಲ್ಲಿ ನಮ್ಮ ಮನಸ್ಸು ಬಹಿರ್ಮುಖವಾಗಿ ಇದ್ದು ಎಚ್ಚರ ಪ್ರಪಂಚವನ್ನು ನೋಡುತ್ತೆ. ಇದು 24 ತತ್ವಗಳ ಮೂಲಕ ಪ್ರಪಂಚದ ಸ್ಥೂಲ ವಸ್ತುಗಳನ್ನು ಅನುಭವಿಸುತ್ತೆ. ಈ ರೀತಿ ಅನುಭವಿಸುತ್ತಿರುವ ಜೀವನಿಗೆ ವಿಶ್ವ ಅಂತ ಹೇಳ್ತಾರೆ. ಎರಡನೇದು ಕನಸಿನ ಸ್ಥಿತಿ. ಈ ಸ್ಥಿತಿಯಲ್ಲಿ ನಾವು ಜೀವಾತ್ಮ ಸೂಕ್ಷ್ಮ ಪ್ರಪಂಚವನ್ನು ಅನುಭವಿಸುತ್ತೆ. ಇದು ಅನುಭವಿಸುವ ಜೀವನಿಗೆ ತೈಜಸ ಅಂತ ಹೇಳ್ತಾರೆ. ಇದು 24 ತತ್ವಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ. ಈ ಸ್ಥಿತಿಯಲ್ಲಿ ದೇಹ, ಮನಸ್ಸು, ಬುದ್ಧಿ ಇರಲ್ಲ, ಸ್ವಪ್ನ ಪ್ರಪಂಚ ಇರುತ್ತೆ. ಗಾಢ ನಿದ್ದೆ, ಮೂರನೆಯದು ಗಾಢ ನಿದ್ದೆ ಸ್ಥಿತಿ. ಈ ಸ್ಥಿತಿಯಲ್ಲಿ ಜೀವಾತ್ಮ ಸ್ವಯಂ ಕಾರ್ಯನಿರ್ವಹಿಸುತ್ತೆ. ಇದಕ್ಕೆ ಪ್ರಾಜ್ಞಾ ಅಂತ ಹೇಳ್ತಾರೆ. ಗಾಢ ನಿದ್ದೆಯಲ್ಲಿ ದೇಹ, ಮನಸ್ಸು, ಬುದ್ಧಿ ಇರಲ್ಲ. ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ, ಸೂಕ್ಷ್ಮ ಪ್ರಪಂಚ, ಸ್ಥೂಲ ಶರೀರ, ಸ್ಥೂಲ ಪ್ರಪಂಚ ಇರೋದಿಲ್ಲ. ನಾನು ಯಾರು ಅಂತ ಅರಿವೂ ಇರೋದಿಲ್ಲ. ಆದ್ರೆ ಈ ಮೇಲೆ ಎರಡು ಸ್ಥಿತಿಗಳ ಸ್ಪಷ್ಟವಾದ ಜ್ಞಾನದ ಮಾರ್ಗವನ್ನು ಕಾಣಬಹುದು. ಈ ಮೂರು ಅವಸ್ಥೆಗಳನ್ನು ಆತ್ಮ ಸಾಕ್ಷಿಯಾಗಿ ನೋಡುತ್ತೆ. ಇಲ್ಲಿ ನಾನು ಮಂಕುತಿಮ್ಮ ಅವರ ಕಗ್ಗ ಹೇಳ್ತೀನಿ. ನಾನು ಎಂಬುದು ಒಂದು ಅಂಶ, ಇದರ ಜಗವು ಒಂದು ಅಂಶ. ನಾನು ನೀನುಗಳಲಿದ ಸರ್ವೈಕ್ಯ ಒಂದು. ಧ್ಯಾನಿಸುತ್ತೈಕ್ಯವನು, ಪಾಲಿಸುವುದು ಭಯವನು. ಜಾಣಿನ ನಾಟಕವು ಮಂಕುತಿಮ್ಮ. ನಾನು ಅನ್ನೋದು ಒಂದು ಅಂಶ, ಜಗತ್ತು ಒಂದು ಅಂಶ. ನಾನು ನೀನು ಅಲ್ಲದೆ ಸರ್ವ ಐಕ್ಯ ಆತ್ಮ ಒಂದಿದೆ. ಆ ಆತ್ಮವನ್ನು ಧ್ಯಾನಿಸುತ್ತಾ ಜೀವನ ಮಾಡುವುದು ಜಾಣತನದ ನಾಟಕ. ನಾನು ಆತ್ಮಸ್ವರೂಪಿ ಅಂತ ನಮ್ಮ ಗುರುಜಿ ಹೇಳುವ ಮಂತ್ರ. ನಾನೆಂಬುದು ನಾನಲ್ಲ, ಈ ದೇಹ, ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದ ಆತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಈ ಎಲ್ಲಾ ಸ್ಥಿತಿಗಳನ್ನು ದಾಟಿ ದೇಹ, ಮನಸ್ಸು, ಬುದ್ಧಿ ನಾನಲ್ಲ, ನಾನು ಆತ್ಮಸ್ವರೂಪಿ, ಪರಮಾತ್ಮ ಸ್ವರೂಪಿ ಅಂತ
ಜ್ಞಾನದ ಮೂಲಕ ತಿಳ್ಕೋಬೇಕು. ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಕಾಣಬೇಕು. ಧನ್ಯವಾದ. 4:49. ವಾಣಿಜ್ಯ ಮೊದ್ಲು ಮಾಡಿದ್ದ ನಾಟಕ ಅಂತೂ ಅದ್ಭುತವಾಗಿತ್ತು. ಮೊಮ್ಮಕ್ಕಳು ಬಂದಿರೋದು, ಕೊಬ್ಬರಿ ಮಿಠಾಯಿ ಮಾಡೋದು, ನಾನ್ ಫ್ಯಾನ್ ಹಾಕು, ನಾನ್ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ, ಎಬ್ಸು, ಅಯೋಧ್ಯೆಗೆ ಹೋಗೋದು ಬರೋದು, ಅವೆಲ್ಲ ತುಂಬಾ ಚೆನ್ನಾಗ್ ಬಂತು. ಇಷ್ಟು ಚೆನ್ನಾಗಿ ನೀವು ನಾಟಕ ಮಾಡ್ತೀರಾ ಅಂತಾನು ಗೊತ್ತಿರ್ಲಿಲ್ಲ ನಮ್ಗೆಲ್ಲ. ಎಲ್ಲ ಉಮಾ ಅವ್ರು ಹೇಳಿದ್ರು. ಆಮೇಲೆ ನೀವು ಪೇಪರ್ ತೆಗೆದ್ರಿ, ತೆಗ್ದಿಲ್ದೇ ಇದ್ರೆ ಹಂಗೆ ಮಾತಾಡ್ಕೊಂಡು ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನೇ ಮಾತಾಡ್ತೀನಿ, ಅದಷ್ಟು ನೋಡಿಲ್ಲ. ತತ್ವ ತುಂಬಾ ಚೆನ್ನಾಗಿದೆ. ನೀವ್ ಅದನ್ನ ನಿಮ್ದೇ ಭಾಷೆಯಲ್ಲಿ ಸುಮ್ನೆ ಸಿಂಪಲ್ ಆಗಿ ಹೇಳ್ಬೋದಾಗಿತ್ತು. ಅದೊಂದು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್. ಎಷ್ಟ್ ಚೆನ್ನಾಗಿ ಮಾಡಿ ಬಂತು ಗೊತ್ತಾ ಮೊದಲು ನೀವ್ ಮಾಡಿತ್ತು. ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು. ಒಳ್ಳೆ ಕೆಪಾಸಿಟಿ ನಿಮ್ಗೆ. ಎಲ್ಲ ನಾಟಕ ತರ ಮಾಡಿದ್ರೆ ಎಲ್ಲ ನಾಟಕ ತರ ಮಾಡಿದ್ರೆ ಎಲ್ಲಾರು ಚೆನ್ನಾಗ್ ಮಾಡ್ತಾರೆ. ಹೌದು, ಅದಕ್ಕೆ ಜೀವನದಲ್ಲಿ ಎಲ್ರು ಚೆನ್ನಾಗ್ ಮಾಡೋದು. ಫುಲ್ ಜೀವನ ಕರ್ನಾಟಕಲ್ಲೇ ಇರ್ತೀವಲ್ಲ ನಾವು, ಅದಕ್ಕೆ ನಾಟಕ ಮಾಡಿ ಉಮಾ ಅವ್ರು ಹೇಳಿದ್ರೆ ಇದೆಲ್ಲ ಉಮಾ ಅವ್ರಿಗೆ ಥ್ಯಾಂಕ್ಸ್ ತುಂಬಾ. ಉಮಾ ಅವ್ರು ಖಂಡಿತ ನಿಮ್ ಗೈಡ್ ಮಾಡಿರ್ತಾರೆ. ಬಟ್ ಇವಾಗ ನೀವ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಲ್ಲ, ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಅವ್ರು ಫೋನ್ ಮಾಡಿ ತಿಳ್ಕೊಂಡೆ ಏನ್ ಮಾಡೋದು ನನ್ಗೆ ಅರ್ಥನೇ ಆಗ್ತಾ ಇಲ್ಲ, ಹೇಗ್ ಮಾಡೋದು ಅಂತ. ಅವಾಗ ಅವ್ರು ಹೇಳಿದ್ರು ಈ ತರ ಮಾಡಿ. ತುಂಬಾ ಚೆನ್ನಾಗಿ ಬಂತು ಆಕ್ಟಿಂಗ್ ಎಲ್ಲ. ನಾನು ಐಡಿಯಾ ಕೊಟ್ಟೆ, ಆದ್ರೆ ಮಾಡಿದ್ ನೀವೇ ತಾನೇ. ಹೌದು, ಅದೇ ಧೈರ್ಯನೂ ಇತ್ತ, ನೀವ್ ಕೊಟ್ಟಿದ್ರೆ ತಾನೇ ನನಗ್ ಬಂದಿರೋದು ಧೈರ್ಯ. ಮಾಡಿರೋದಕ್ಕೆ ನಿಮಗೆ ಕ್ಲಾಪ್ಸ್. ಥ್ಯಾಂಕ್ ಯು. ಮುಂದೆ ವಿಜಯ ಅವರು ಕಾರ್ಯಕಾರಣ ಪ್ರಕ್ರಿಯೆ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. ಮತ್ತೆ ನಮ್ಮ ಗುರುಗಳಿಗೆ, ಪ್ರೀತಿಯ ಗುರುಗಳಿಗೆ ನನ್ನ ಅನೇಕ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲದಕ್ಕಿಂತ ಮೊದಲಾಗಿ ನಾನು ಕಲ್ಯಾಣಿ ಇವ್ರನ್ನ ಸಾರಿ ಕೇಳ್ತೀನಿ, ಯಾಕೆಂದ್ರೆ ಅವನ್ನ ಲೇಟಾಗಿ ಅಪ್ರೋಚ್ ಮಾಡಿದೆ ನಾನು. ಆಮೇಲೆ ಅಷ್ಟರಲ್ಲಿ ಉಮಾ ಅವರು ತಯಾರು ಮಾಡಿದ್ರು, ನಾನು ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ. ಅದಕ್ಕೆ ಅವ್ರಿಗೆ ಸಾರಿ. ಈಗ ಆಯ್ತು ಕಲ್ಯಾಣಿ ಅವರೇ, ನಾನು ನಿಮ್ಮನ್ನ ಲೇಟ್ ಆಗಿ ಅಪ್ರೋಚ್ ಮಾಡಿದೆ, ವೆರಿ ಸಾರಿ. ಈಗ ಟೈಮ್ ಕೌಂಟ್ ಆಗುತ್ತಲ್ವಾ ಉಮಾ ಅವ್ರೆ? ಮಾಡಿ. ಮನೀಷಾ, ಏನಪ್ಪ ಬಂದ್ಬಿಟ್ಟಿದ್ಯಾ ಇವತ್ತು? ಹೇಳು. ಅಜ್ಜಿ ಇವತ್ತು ಗುರುಜಿ ಪ್ರಕೃತಿ ಬಗ್ಗೆ ಹೇಳ್ಕೊಟ್ರು, ನನಗೆ ಅರ್ಥ ಆಗಿಲ್ಲ. ನೀವ್ ಒಂದ್ಸಲಿ ಸೃಷ್ಟಿ ಬಗ್ಗೆ ಹೇಳ್ಕೊಟ್ರು, ನೀವ್ ಒಂದ್ಸಲಿ ಹೇಳ್ಕೊಡ್ತೀರಾ? ಹೇಳೋಣ. ಇವತ್ತೇನ್ ಸೃಷ್ಟಿ ಬಗ್ಗೆ ಮಾಡಿದ್ರ ನಿಮ್ ಗುರುಕುಲದಲ್ಲಿ? ಯಾಕೆ ನಿನ್ಗೆ ಅರ್ಥ ಆಗ್ಲಿಲ್ವಾ? ಇಲ್ಲ. ಹೌದಾ? ನೋಡಪ್ಪ, ಸೃಷ್ಟಿ ಅಂದ್ರೆ ಏನಪ್ಪಾ? ಸೃಷ್ಟಿ ಅಂದ್ರೆ ನಾವಿಲ್ಲೆಲ್ಲ ಏನ್ ಕಾಣ್ತಾ ಇದೀವಿ ಇದೆಲ್ಲ ಸೃಷ್ಟಿ. ಈ ಜಗತ್ತೆಲ್ಲ ಸೃಷ್ಟಿ. ನಾನು, ನೀನು, ಮರ, ಗಿಡ, ಮನೆ ಎಲ್ಲ ಏನೇನ್ ಕಾಣ್ತಾ ಇದೆ ಅದೆಲ್ಲ ಸೃಷ್ಟಿ ಅಲ್ವಾ? ಮೊನ್ನೆ ದಿನ ನಾವು ಇದಕ್ ಹೋಗಿದ್ವಲ್ಲ, ಯಾವ್ದೋ ರೆಸಾರ್ಟ್ ಹೋಗಿದ್ವಿ, ಅಲ್ಲೆಲ್ಲ ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ವಾ? ಹ, ಏನೇನ್ ನೋಡಿದ್ರಿ ಅಲ್ಲಿ? ಏನೇನ್ ನೋಡಿದ್ರಿ ಅಲ್ಲಿ? ಗಿಡ, ಮರ, ಪಕ್ಷಿ ಎಲ್ಲ ನೋಡಿದ್ರಿ ಅಲ್ವಾ? ಬೆಟ್ಟಗಳು, ನೀರು ಎಲ್ಲ ನೋಡಿ ಎಷ್ಟು ಖುಷಿ ಪಟ್ರಿ ಅಲ್ವಾ? ಇದೆಲ್ಲ ಯಾರು ಮಾಡಿದ್ದು? ನಾನು, ನೀನು, ಸ್ಕೂಲು, ಮಕ್ಕಳು, ಟೀಚರು, ಎಲ್ರು ಏನೇನ್ ಕಾಣ್ತಾ ಇದ್ದದೆಲ್ಲ ಹೆಂಗ್ ಬಂತು? ಅದನ್ನೇ ನಿಮ್ ಗುರುಗಳು ಇವತ್ತು ಹೇಳ್ಕೊಟ್ರು ಸೃಷ್ಟಿ ಅಂತ. ಆಯ್ತಾ? ಇವಾಗ ನಿಮ್ಗೆ ಇದು ಅರ್ಥ ಆಗ್ಬೇಕಾದ್ರೆ ಲಾಸ್ಟ್ ಟೈಮ್ ನಾವು ಮಾಡಿದ್ವಲ್ಲ,
ಹಣ್ಣು, ತರಕಾರಿ, ಧಾನ್ಯಗಳು ಎಲ್ಲ ಕ್ಲಾಸಲ್ಲಿ ನಾವು ತೋರ್ಸಿದ್ವಿ ಅಲ್ವಾ? ಹಣ್ಣುಗಳು ಎಲ್ಲ ನೋಡಿದ್ಯಾ ಅಲ್ವಾ? ಒಂದ್ ಮಾವಿನ ಹಣ್ಣು, ಬಾಳೆಹಣ್ಣು ಎಲ್ಲ ತರ ಹಣ್ಣುಗಳು, ಒಂದ್ ಇದ್ದಂಗೆ ಇನ್ನೊಂದಿಲ್ಲ, ಒಂದ್ ಬಣ್ಣ ಇದ್ದಂಗೆ ಇನ್ನೊಂದ್ ಬಣ್ಣ ಇಲ್ಲ. ಎಷ್ಟು ರುಚಿ ಒಂದಕ್ಕಿನ್ನ ಒಂದು. ತರಕಾರಿಗಳು, ಟೊಮೆಟೊ ಎಷ್ಟು ಕೆಂಪಗಿರುತ್ತೆ, ಆಮೇಲೆ ಮೆಣಸಿನ್ಕಾಯಲ್ಲಿ ಖಾರ ಹೆಂಗ್ ಬಂತು, ನಿಂಬೆ ಹಣ್ಣಲ್ಲಿ ಹುಳಿ ಹೆಂಗ್ ಬಂತು, ಮಾವಿನ ಹಣ್ಣಲ್ಲಿ ಸಿಹಿ ಹೆಂಗ್ ಬಂತು, ಇವೆಲ್ಲ ಯಾವ ತರ ಬರುತ್ತೆ ಅಲ್ವಾ? ಈ ಧಾನ್ಯಗಳು ಇವಾಗ ಅಕ್ಕಿ, ಬೇಳೆ, ಗೋಧಿ, ರವೆ, ಏನೇನೋ ಎಲ್ಲ ಇದೆಯಲ್ಲ, ನಾವೆಲ್ಲ ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿ ಹೊಡಿತೀವಲ್ವಾ? ಇದೆಲ್ಲ ನೋಡಿದಾಗ ಇದೆಲ್ಲ ಹೇಗ್ ಬರ್ತದೆ? ಈ ಹಣ್ಣುಗಳು ಇದು ಎಲ್ಲ ಹೆಂಗ್ ಬಂತು? ಗಿಡದಿಂದ ಬರುತ್ತೆ. ಗಿಡ ಎಲ್ಲಿಂದ ಬರುತ್ತೆ? ಗಿಡ ಹೆಂಗ್ ಬೆಳೆಯುತ್ತೆ? ಎಲ್ಲಿ ಬೆಳೆಯುತ್ತೆ ಗಿಡ? ಮಣ್ಣಿಂದ ಗಿಡಗಳೆಲ್ಲ ಬೆಳೆಯುತ್ತಲ್ವಾ? ಇದೆಲ್ಲ ತಿನ್ಬೇಕಾದ್ರೆ ನಾವು ಮಣ್ಣನ್ನ ನೆನ್ಸ್ಕೊಳ್ತೀವ? ಮಣ್ಣದೇನಾದ್ರೂ ಮಣ್ಣಿಂದ ಒಂಚೂರು ಏನಾದ್ರು ಅನ್ಸುತ್ತಾ? ಮಣ್ಣಿಂದ ಬಂದಿದೆ ಅಂತ ಅನ್ಸುತ್ತಾ? ಇಲ್ಲ ಅಲ್ವಾ? ಎಷ್ಟು ಸವಿಯಾಗಿರುತ್ತೆ, ಎಷ್ಟು ಚೆನ್ನಾಗಿ ತಿಂತೀವಿ. ನಮ್ಗೆ ಮಣ್ಣಿನ ನೆನಪೇ ಬರಲ್ಲ. ಇದೆಲ್ಲ ಎಲ್ಲಿ ಬರೋದು? ಮಣ್ಣಿಂದ ಬರೋದು. ಮಣ್ಣಿಂದನೇ ಎಲ್ಲವೂ ಬರೋದು. ನಮ್ಮ ಶರೀರ ಬೆಳೆಯೋದು ಮಣ್ಣಿಂದಾನೆ. ಹೇಗೆ? ಆಹಾರ ತಿಂತೀವಿ, ಅದರಿಂದ ನಮ್ಮ ಶರೀರ ಬೆಳೆಯುತ್ತೆ. ಈ ತರ ಮಣ್ಣಿಂದನೇ ಹೇಗೆ ಈ ಸೃಷ್ಟಿ, ಹಣ್ಣು ಇದೆಲ್ಲ ಬರುತ್ತೋ, ಅದೇ ತರ ಪರಮಾತ್ಮನು ಕೂಡ ಎಲ್ಲವನ್ನೂ ಸೃಷ್ಟಿ ಮಾಡಿದ ಅಲ್ವಾ? ಪರಮಾತ್ಮನ ಈ ಸೃಷ್ಟಿನ ವೇದಾಂತದ ಒಂದು ಇದರಲ್ಲಿ ಗುರೂಜಿಗಳು ಕಾರಣ, ಕಾರ್ಯ, ಪ್ರಕ್ರಿಯೆ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಸ್ತಾರೆ. ಆಯ್ತಾ? ಇವಾಗ ಪರಮಾತ್ಮ ಇದನ್ನ ಸೃಷ್ಟಿ ಮಾಡ್ದ. ಪರಮಾತ್ಮನ ಆಲೋಚನೆನೆ, ಪರಮಾತ್ಮನ ಸಂಕಲ್ಪನೆ ಇದೆಲ್ಲವೂ ಸೃಷ್ಟಿಯಾಗಿರೋದು. ಎಲ್ಲಾನು ಬೆಟ್ಟ, ಗುಡ್ಡ, ನೀರು, ಇದು ಏನೇನು ಕಾಣ್ತಾ ಇದೆ, ಕಾಣ್ದಲೇ ಇರೋದು ಎಲ್ಲವೂ ಭಗವಂತನ ಸೃಷ್ಟಿ. ಹೇಗೆ ಅಂತಂದ್ರೆ ಅದನ್ನ ಇವಾಗ ನೀನು ಅವತ್ತು ಒಂದಿನ ಸಕ್ಕರೆ ಹೆಚ್ಚಲ್ಲಿ ಎಷ್ಟೊಂದು ಮಾಡಿದ್ದು ನೋಡ್ದಾ? ಎಷ್ಟೊಂದು ಕೋಳಿ ಅಂತೆ, ಅದಂತೆ, ರವರೆ ಹೂವ ಅಂತೆ, ಬಾಳೆ ಚಿಪ್ಪಲ್ಲಿ ಏನೇನೋ ಅದೆಲ್ಲ ತಿಂದಾಗ ಎಲ್ಲವೂ ಒಂದೇ ತರ ಇತ್ತಲ್ವಾ? ಸಿಹಿ. ಅದೇ ತರ ಇವಾಗ ಇದನ್ನ ನೋಡಿದ್ಯಾ? ಮಣ್ಣಲ್ಲಿ ಕುಂಬಾರ ಮಡಕೆ ಮಾಡ್ತಾನೆ ನೋಡಿದ್ಯಲ್ವಾ? ಇವಾಗ ನಮ್ಮ ಮನೇಲಿ ವೇಸ್ ಎಷ್ಟು ತರ ಇದೆ. ಆಮೇಲೆ ದಸರಾ ಹಬ್ಬದಲ್ಲಿ ಎಷ್ಟು ಏನ್ ನೋಡಿದೆ? ದಸರಾ ಹಬ್ಬದಲ್ಲಿ ಎಷ್ಟೊಂದು ಮಣ್ಣಿನ ಬೊಂಬೆಗಳು ಎಷ್ಟೊಂದು ಇತ್ತಲ್ವಾ? ಅದೆಲ್ಲ ತಯಾರು ಮಾಡ್ತಾನಲ್ವ ಕುಂಬಾರ. ಅವ್ನ್ಗೆ ಏನ್ ಬೇಕವಾಗ? ಹೇಗ್ ತಯಾರು ಮಾಡ್ತಾನೆ? ಬೊಂಬೆಗಳಾಗ್ಬೇಕಾದ್ರೆ ಹೇಗ್ ಬೇಕು? ಮಣ್ಣು ಬೇಕು, ಕುಂಬಾರ ಬೇಕು ಅಲ್ವಾ? ಇದನ್ನ ನಮ್ಮ ವೇದಾಂತದಲ್ಲಿ ಅಭಿನ್ನ, ನಿಮಿತ್ತ, ಉಪಾದಾನ, ಕಾರಣ ಅಂತ ಹೇಳ್ತಾರೆ. ಆಯ್ತಾ? ಇದರಿಂದ ಕುಂಬಾರ ಎಲ್ಲವನ್ನ ತಯಾರಿಸ್ತಾನೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡು. ಇವಾಗ ಪರಮಾತ್ಮನ್ಗೆ ಏನು ಬೇಕಿಲ್ಲ, ಯಾವ ಮಣ್ಣು ಇದು ಏನು ಬೇಕಿಲ್ಲ. ಪರಮಾತ್ಮನ ಒಂದು ಸಂಕಲ್ಪದಿಂದನೇ ಎಲ್ಲವೂ ತಯಾರಾಗುತ್ತೆ. ಆಯ್ತಾ? ಹೇಗೆ ಅಂತಂದ್ರೆ ಜೇಡ್ರುಳ ನೋಡಿದ್ಯಾ? ಜೇಡ ಕಟ್ಟುತ್ತಲ್ಲ, ನೋಡಿದೀರಾ? ಆ ಜೇಡುಹುಳ ಹೇಗ್ ಕಟ್ಟುತ್ತೆ? ತನ್ನ ಜೊಲ್ಲೆ ರಸದಿಂದ ಅದು ಕಟ್ಟುತ್ತೆ, ತನ್ನ ಜೊಲ್ಲಿನಿಂದ ಅದು ಕಟ್ಟುತ್ತೆ. ಆಯ್ತಾ? ಅದನ್ನ ಕಟ್ಟಿ ಆಮೇಲೆ ಅದನ್ನ ಅದೇ ಸ್ವಾಲೋ ಮಾಡ್ಬಿಡುತ್ತೆ ಒಂದೊಂದ್ಸತಿ. ಆಯ್ತಾ? ಬರೇ ಪರಮಾತ್ಮನೇ ಸೃಷ್ಟಿ ಮಾಡ್ತಾನೆ. ಪರಮಾತ್ಮನಿಂದ ಎಲ್ಲ ಬರುತ್ತೆ, ಪರಮಾತ್ಮನಲ್ಲೇ ಎಲ್ಲವೂ ಹೋಗುತ್ತೆ. ಅದನ್ನ ನಾವು ಮೊನ್ನೆ ಕೃಷ್ಣಂದು ನೀವು ನೋಡಿದ್ರಲ್ಲ ಮೊನ್ನೆ, ಏನ್ ಹೇಳು, ವಿಶ್ವರೂಪ ದರ್ಶನ, ಅದ್ರಲ್ಲಿ ಎಲ್ಲವೂ ಕೃಷ್ಣಂದು ಕಾಣ್ತಲ್ವಾ? ಕೃಷ್ಣ ಎಲ್ಲದ್ರಲ್ಲೂ ಇದ್ದಾನೆ, ಅವನು ಎಲ್ಲದ್ರಲ್ಲೂ ಇದ್ದಾನೆ. ಮತ್ತೆ ಎಲ್ಲವೂ ಇದೆ. ಯುದ್ಧ ಮಾಡೋದು ಎಲ್ಲ ನೀವ್ ಎದುರ್ಕೊಂಡ್ರಲ್ಲ, ಅದೆಲ್ಲವೂ ಅಂದ್ರೆ ಎಲ್ಲಕ್ಕೂ ಪರಮಾತ್ಮನೇ ಕಾರಣ. ಈ ಜಗತ್ತಾಗ ಕಾಣಿಸೋದೆಲ್ಲ ಕಾರ್ಯ ಅಂತಾರೆ. ಈ ಸೃಷ್ಟಿಯಾಗಿರೋದು ಕಾರಣ ಪರಮಾತ್ಮ ಅಲ್ವಾ? ಇದೆಲ್ಲ ಹೇಗ್ ಗೊತ್ತಾಗುತ್ತೆ ನಮ್ಗೆ? ನಮ್ಮ ಮನಸ್ಸಿನಲ್ಲಿ ಗೊತ್ತಾಗುತ್ತೆ, ನಮ್ಮ ಅರಿವಿನಲ್ಲಿ ಗೊತ್ತಾಗುತ್ತೆ ಅಲ್ವಾ? ಕಾರ್ಯ ಕಾರಣ ಯಾವುದಿದ್ದಲೇ ಇದ್ರು ಅರಿವು ಅನ್ನೋದು ಇದ್ದೇ ಇರುತ್ತೆ. ಅದೇ ಸತ್ಯ, ಅದೇ ಬ್ರಹ್ಮ ಅಂತ ಇದನ್ನೇ ಗುರುಗಳು ಹೇಳ್ಕೊಡೋದು. ಅಂದ್ರೆ ಇವತ್ತು ಸ್ವಲ್ಪ ಆತರವಾಗಿ ಚಿಕ್ಕದಾಗಿ ಹೇಳ್ಬಿಟ್ಟಿದೀನಿ, ಇನ್ನೊಂದಿನ ದೊಡ್ಡದಾಗಿ ಹೇಳ್ಕೊಡ್ತೀನಿ. ನಮಸ್ತೆ. 5 ನಿಮಿಷ 55 ಸೆಕೆಂಡ್. ಚೂರು ಹೇಳೋದಿತ್ತು, ಹೇಳಿಲ್ಲ. ಸರಿಯಾಗಿದೆ, ಹೇಳ್ಬೋದಾಗಿತ್ತು. ಇನ್ನೊಂದ್ ಚೂರು ಹೇಳಿದ್ರು ಏನಾಗ್ತಿತ್ತು. ಮಗನ ಹೆಸರು? ಆಲೋಚನೆ ಸೃಷ್ಟಿ ಪ್ರಳಯ ಎರಡು ಹೇಳ್ಬಿಡೋಣ ಅಂತಿದ್ದೆ, ಅದನ್ನ ಹೇಳಕ್ಕಾಗಿಲ್ಲ. ನಿಮ್ಮ ಮೊಮ್ಮಗನ ಹೆಸರು? ಏನಪ್ಪ ನಿನ್ನ ಹೆಸರು? ಮನೀಶ್. ಮನೀಶ್.
ಚೆನ್ನಾಗ್ ಮಾಡ್ದ ಮನೀಶ್. ಫಸ್ಟ್ ಕ್ಲಾಪ್ ಮನೀಶ್ಗೆ. ಆಗ್ಲಿಂದ ಚೆನ್ನಾಗ್ ಮಾಡಿದ. ಪಂಚೆ ಉಟ್ಕೊಂಡು ಇದಾಕೊಂಡು ವಿಭೂತಿ ಇಟ್ಕೊಂಡು ಕೂತಿದಾನೆ. ಓ ಸ್ವೀಟ್. ಚೆನ್ನಾಗ್ ಬಂತು ಅಂದ್ರೆ ಡೈಲಾಗ್. ಸ್ವಲ್ಪ ಇನ್ನೊಂಚೂರು ರಿವೀಲ್ ಆಗ್ಬೇಕಿತ್ತೇನೋ ಅಲ್ಲ, ಸ್ಪಷ್ಟತೆ. ಇಲ್ಲಿ ತತ್ವಕ್ಕಿಂತ ಜಾಸ್ತಿ ನಮಗ್ ಬೇಕಿರೋದು ಎಕ್ಸಾಂಪಲ್ ಗಿಂತಾನು ಜಾಸ್ತಿ ಕಥೆ ಮತ್ತೆ ಆಕ್ಟಿವಿಟಿ. ಈ ಸೆಷನ್ ಫೋಕಸ್ ಅದ್ರ ಮೇಲೆ. ತತ್ವ ಈಗಾಗ್ಲೇ ಹಿಂದಿನ 3 ಸೆಷನ್ ಇಂದಾನು ಮಾಡ್ಕೊಂಡ್ ಬರ್ತಾ ಇದೀವಿ ನಾವು, ಪ್ರಕ್ರಿಯೆ ತತ್ವಗಳು. ಸೊ ಈ ಸೆಷನ್ ಫೋಕಸ್ ಇದ್ದಿದ್ದು ಸ್ವಲ್ಪ ಏನಾದ್ರು ಆಕ್ಟಿವಿಟಿ ಮಾಡಿಸ್ಬೋದಾ, ಮತ್ತೆ ಕಥೆ ಏನಾದ್ರು ಅದ್ರಲ್ಲಿ ಕನ್ವೆ ಲಾಸ್ಟ್ ಟೈಮು ನಾನು ಎಲ್ಲಾ ಪ್ರಾಪರ್ಟೀಸ್ ಇದ್ ಮಾಡಿದ್ನಲ್ಲ, ಇದು ಅದನ್ನು ಮಾಡಿ ಇದನ್ನು ಮಾಡೋಷ್ಟು ಟೈಮ್ ಆಗಲ್ಲ ಅಂದ್ಬಿಟ್ಟು ನಾನು ಬಿಟ್ಟೆ. ನೀವು ಹೋದ್ಸಲ ಎಷ್ಟು ಸಕ್ಕರೆ ಹಚ್ಚು ಎಲ್ಲಾ ತರದ್ದು ತರಕಾರಿಗೆ ಹಣ್ಣುಗಳು ಎಲ್ಲಾ ಮಾಡಿ. ತೋರ್ಸಿದ್ದೆ. ವೆರಿ ಗುಡ್, ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು ಅಜ್ಜಿ ಮೊಮ್ಮಗನ ಸಂವಾದ. ಥ್ಯಾಂಕ್ ಯು. ಅಷ್ಟೇ, ಎಲ್ರದ್ದು ಮುಗೀತು ವಾಣಿಜಿ. ಪ್ರೇಯರ್ ಮಾಡ್ಬಿಡ್ಲಾ? असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ ಪರಃ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ.